ಇನ್ನೇನು ಬಂದಿತ್ತು? ಚಿದಚಿನ್ಮಿಶ್ರಮೇ ವೈ ತನ್ ಮನೋಯಾವಚ್ಚ ಸಂಸ್ಕೃತಿ ಏನಾವಸ್ಥಾ ಇಮ ಸರ್ವ ಜೀವ ಪಶ್ಯತಿ ಸರ್ವದಾ. ಈ ಆನಂದ ತೀರ್ಥ ಭಗವತ್ಪಾದರ ಸಿದ್ಧಾಂತದಲ್ಲಿ ಭಗವಂತನ ಪ್ರಾಪ್ತಿ ರೂಪವಾದಂತಹ ಮೋಕ್ಷ ಅಂತೇನದ ಇದು ಭಗವತ್ ಪ್ರಸಾದೈಕ ಲಭ್ಯ. ಭಗವಂತನ ಪ್ರಸಾದ ಇದ್ರೆ ಮಾತ್ರ ಮೋಕ್ಷ ಲಭ್ಯ ಆಗ್ತದೆ. ಆ ಪ್ರಸಾದ ಹೆಂಗೆ ಗೊತ್ತಾಗ್ತದೆ? ಭಗವದ್ ಅಪರೋಕ್ಷ ಜ್ಞಾನ, ಸಾಕ್ಷಾತ್ಕಾರ. ಆ ಸಾಕ್ಷಾತ್ಕಾರ ಹೆಂಗಾಗಬೇಕು ಅಂತ ಕೇಳಿದ್ರೆ ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಮಹಾಮಹಾತ್ಮ ಜ್ಞಾನ, ಪರೋಕ್ಷ ಜ್ಞಾನ. ಆ ಪರೋಕ್ಷ ಜ್ಞಾನವೆಂದರೆ ದೇವರ ಅಸಾಧಾರಣ ಮಹಿಮಾ ಜ್ಞಾನ. ದೇವರ ಮಹಿಮಾ ಜ್ಞಾನ ಆಗಲಾದೆ ಭಕ್ತಿ ಹುಟ್ಟಂಗಿಲ್ಲ. ಆ ದೇವರ ಅನಂತ ಮಹಿಮೆಗಳಲ್ಲಿ ನಮಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುವ ಮಹಿಮಾ ಅಂದ್ರೆ ಸ್ವಪ್ನದಲ್ಲಿ ತೋರತಕ್ಕಂತಹ ಪದಾರ್ಥಗಳು, ಅವುಗಳ ನಿರ್ಮಾಣ, ಅವುಗಳನ್ನು ನಾವು ನೋಡುವುದು, ತನ್ಮೂಲಕ ಸುಖ ದುಃಖಾದಿಗಳು, ಇದೆಲ್ಲ ಅದ್ಭುತವಾದಂಥ ದೇವರ ಮಹಿಮೆ. ಬಹುಚಿತ್ರ ಜಗತ್ ಬಹುದಾಕರಣ ಬಾಹ್ಯ ಪ್ರಪಂಚ ಬಹಳ ವಿಚಿತ್ರದ. ಆದರೆ ಈ ವಿಚಿತ್ರವಾದಂಥ ಬಾಹ್ಯ ಪ್ರಪಂಚಕ್ಕೆ ಕೆಲವು ನಾವು ನೇರವಾಗಿ ಕಾರ್ಯಕಾರಣ ಸಂಬಂಧ ಗೊತ್ತಾಗ್ತದೆ. ತಂದೆ ತಾಯಿಗಳ ಮಕ್ಕಳು ಕೊಡ್ತಾರೆ, ಮಣ್ಣಿನಿಂದ ಗಡಿಗೆ ಕೊಡ್ತಾರೆ, ಇದೊಂದು ನೈಸರ್ಗಿಕ ಪ್ರತಿಕ್ರಿಯೆ. ಆದರೆ ಇಲ್ಲಿ ಇದೆಲ್ಲ ಭಗವಂತಂದು ಅಂತ ಒಪ್ಪೇ ಹೋಗ್ತೀವಿ ನಾವೆಲ್ಲರೂ. ಅವರು ಇದಕ್ಕೆ ಪ್ರಕೃತಿಯಿಂದ ನಿರ್ಮಿತ ಅಂತ ಅವ್ರು ಹೇಳ್ಬೋದು. ಈ ಸ್ವಪ್ನ ಇದಕ್ಕಿಂತ ವಿಚಿತ್ರ. ಸ್ವಪ್ನ ಪದಾರ್ಥಗಳಲ್ಲಿ ಸಣ್ಣ ಸ್ಥಳದೊಳಗೆ ವಿಶಾಲವಾದಂತಹ ಪರ್ವತ, ನದಿಗಳು, ಸಮುದ್ರಗಳು, ನಕ್ಷತ್ರಗಳು, ಆಕಾಶ, ಈ ಎಲ್ಲ ಜನರು, ಇದೆಲ್ಲ ಕೆಲವೇ ಸೀಮಿತ ಸಮಯದೊಳಗೆ, ಸೀಮಿತ ಸ್ಥಳದೊಳಗೆ ಇವೆಲ್ಲ ನಮಗೆ ತೋರ್ತವೆ. ಹಾಗೆ ಇದು ಒಂದು ಪ್ರಕೃತಿಯ ಒಂದು ಪ್ರತಿಕ್ರಿಯೆ ಅಂದ್ರೆ ಅಷ್ಟೇ ಹೇಳಿಬಿಡಂಗಿಲ್ಲ. ಪ್ರಾಕೃತಿಕ ಪ್ರತಿಕ್ರಿಯೆ ಅಂದ್ರೆ ಎಲ್ಲರಿಗೂ ಆಗಬೇಕಲ್ಲ. ಈ ಲೈಟು ಎಲ್ಲರಿಗೂ ಬೆಳಕು ಕೊಡ್ತದ, ಗಾಳಿ ಎಲ್ಲರಿಗೂ ಬೆಳಕು, ಈ ಎಲ್ಲರಿಗೂ ಕನಸಲ್ಲಿ ಬರ್ತದೆ. ಸರಿ, ಅದು ನಮ್ಮ ಇಚ್ಛಾದಿಂದ ನಡೀತದೆ ಅಂದ್ರೆ ಇವತ್ತು ನಾವು ಅನ್ಕೋತನೋ ಒಳ್ಳೆಯ ಕನಸು ಬೀಳಪ್ಪ, ಸಂಕಲ್ಪ ಮಾಡಿ ಮಲ್ಕೋತೀರಿ, ಕನಸು ಬೀಳ್ತದ? ಬೀಳಂಗಿಲ್ಲ. ನನಗೆ ಇವತ್ತು ಕೆಟ್ಟ ಕನಸು ಬೀಳಬಾರದು ಅಂತ ಅಂತೀರಿ. ಆ ಕೆಟ್ಟ ಕನಸು ಏನಾದರೂ ನಿಮಗೆ ಬೀಳಾದ್ರೆ ಇರ್ತದ? ಬೀಳಬಹುದು. ಇದೆಲ್ಲ ಸ್ವಪ್ನ ಪ್ರಪಂಚ ನೋಡುವುದೇ ಒಣ ಸ್ವತಂತ್ರ ಅದ. ಸೃಷ್ಟಿ ಮಾಡ್ದಂಗೆ ದೊರೆ ಉಳಿದು ಸ್ವಪ್ನ ವಸ್ತುಗಳನ್ನು ನಾವು ಸರಿಯಾಗಿ ನೋಡಿ ಸ್ವಲ್ಪ ಎಂಜಾಯ್ ಮಾಡಬೇಕಂದ್ರೂ ನಮಗೆ ಆಗಂಗಿಲ್ಲ. ನಮಗೆ ನೆನಪಾಗ್ತದೆ. ಈ ಕಾಳಿದಾಸ ಮೇಘದೂತ ಅಂತ ಒಂದು ಕಾಯಬಲ್ಲ. ಅವ ತನ್ನ ಹೆಂಡತಿಯಿಂದ ದೂರ ಇರ್ತಾನೆ ವರ್ಷಾನುಗಟ್ಟಲೆ ಕುಬೇರ ಶಾಪದಿಂದ. ಅವನ ಹೆಂಡತಿ ಈ ಹಿಮಾಲಯ ಪರ್ವತದ ಸಮೀಪ ಅರಕಾನಗರವಾಗಿರ್ತಾಳೆ. ಇವ ಇದು ನಾಗ್ಪುರದಾಗಿರ್ತಾನೆ. ಕುಬೇರ ಶಾಪ ಆಗಿರ್ತಾನೆ. ನೀವು 1 ವರ್ಷ ಗಂಡ ಹೆಂಡತಿಗೆ ದೂರ ಇತ್ತು. ಅವಾಗ ಭಾಳ ಹೆಂಡತಿ ನೆನಪಾಗ್ತದೆ. ಹಾಗೆ ದುಃಖ ಆಗ್ತದೆ. ಅವಾಗ ಆಕಾಶ ಹೊಂಟಿರ್ತಕ್ಕಂಥ ಮೋಡ, ಮೋಡವೇ ನನ್ನ ಹೆಂಡತಿಗೆ ಏನಾದರೂ ಸಂದೇಶ ಕೊಡ್ತಾನೆ, ನೀ ಅನೇಕ ಸಲಕ್ಕೆ ತಿರುಗಾಡ್ತಿರ್ತೀವಿ, ಅಲ್ಲಿ ಹೋಗಿ ಹೇಳೋದು. ಇದೊಂದು ಕವಿಯ ಕಲ್ಪನಾ. ಆ ಮೋಡ, ಮೇಘ, ಆ ಮೇಘಕ್ಕೆ ದೂತನನ್ನಾಗಿ ಮಾಡಿ ಹೆಂಡತಿಗೆ ಸಂದೇಶ ಕಳಿಸ್ತಾನೆ. ಇದೊಂದು ಕಾವ್ಯ. ಅಲ್ಲೇ ಅವ ಭಾಳ ಚಂದ ಹೇಳ್ತಾನೆ, ಹಿಂಗೆಲ್ಲ ಹಿಂಗೆ ಹೋಗು, ಹಂಗಂದು ನಾವೆಲ್ಲ ರೂಟ್ ಹೇಳೋಣ. ಯಾರು? ಕಾಳಿದಾಸ. ಹಿಂಗೆ ಹೋಗು, ಹಂಗೆ ಹೋಗು ಅಂದರೆ ವಕ್ರ ಪಂಥ ಯದಪಿ ಭವದ ಪ್ರಸ್ಥಿತ ಶ್ರೋತ್ತರಾಶಾಂ. ನೀ ಉತ್ತರ ದಿಕ್ಕಿಗೆ ಹೊಂಟಿರಿ ಖರೆ, ಸ್ವಲ್ಪ ಹಾದಿ ಒಳಗೆ ಸ್ವಲ್ಪ ಒಳಗೆ ಹೋದ್ರೆ ಮಧ್ಯಪ್ರದೇಶ ಆಗ್ತದ. ಅಲ್ಲಿ ಮಹಾ ಕಾಲಭೈರೇಶ್ವರ ಗುಡಿ ಅದ. ಅಲ್ಲಿ ಒಳಗೆ ಹೋಗಿ ದರ್ಶನ ತೊಗೊಂಡು ಮತ್ತೆ ನೀವು ಮೇಲೆ ಹೆಂಗೆ ನೀವು ಬಾಂಬೆ ಮದ್ರಾಸ್ ಇಂದಾಗ ಬಿಜಾಪುರ ಒಳಗೆ ಬರ್ತದ. ಹಂಗೆ ವಕ್ರ ಪಂಥ. ಯದ್ಯಪಿ ನೀನು ಹೋಗುವ ದಾರಿಗೆ ಸ್ವಲ್ಪ ಅದು ವಕ್ರ ಆಗಬಹುದು, ಆದರೂ ಬಿಜಾಪುರಕ್ಕೆ ಹೋಗಿ ಗೋಳ್ಗೊಟ್ಟು ನೋಡ್ಕೊಂಡು ಹೋಗ್ತಂತ ಅದಕ್ಕೆ ಮಂದಿ. ಹಂಗೆ
ನೀ ಒಳಗೆ ಹೋಗು, ಉಜ್ಜಯಿನಿ ಕಾಲಭೈರೇಶ್ವರನ ದೇವಾಲಯಕ್ಕೆ ಹೋಗಿ ಅಲ್ಲಿ ನೀನು ಸೇವಾ ಮಾಡು. ಎಲ್ಲರೂ ಹರ ಆಡ್ತಾರೆ, ತಾನು ತಮಟೆ ಬಾರಿಸ್ತಾರೆ, ಪಾಪ ನಿನಗೆ ಬರೋಂಗಿಲ್ಲ. ಅದರ ಮಂಗಳಾರತಿ ನಡೆದಾಗ ನೀನು ಮೇಘಧ್ವನಿಯನ್ನು ಮಾಡಿ ಮಹಾಕಾಲನಿಗೆ ನೀನು ಧ್ವನಿನ ಅರ್ಪಣೆ ಮಾಡು. ಕಾಳಿದಾಸ ಭಾಳ ಸುಂದರವಾಗಿ ಇದೆಲ್ಲ ಹೇಳಿ ಮತ್ತೆ ಮುಂದೆ ಉತ್ತರ ದಿಕ್ಕಿನಲ್ಲಿ ಅಲ್ಲಿ ಅರಕಾ ನದಿ ಇದು ಅದ ನಗರ, ನನ್ನ ಮನೆ ಅದ, ನನ್ನ ಮನೆ ಹಿಂಗದ ಅದು ಎಷ್ಟು ಅದಕ್ಕೆ ಉದ್ಯಾನಗಳವ ಹಂಗೆಲ್ಲ ಹೇಳ. ನನ್ನ ಹೆಂಡತಿ ಮಾಡ್ಕೊಂಡಿರ್ತಾಳೆ. ನೀನು ಒಮ್ಮೆನ ಶಬ್ದ ಮಾಡಬೇಡ, ಆಕೆ ಒಮ್ಮೆ ಎಬ್ಬಿಸ್ಬೇಡ. ಯಾಕಂದ್ರೆ ಆಕೆ ಕನಸಿನೊಳಗೆ ಆಕೆ ನನ್ನನ್ನು ಮಾತಾಡ್ತಿದ್ದ ಆ ಸುಖದಿಂದ ವಂಚಿತ ಮಾಡಬೇಡ. ಕನಸಿನೊಳಗೆ ಆಕೆ ನನ್ನ ನೋಡ್ತಿರ್ತಾಳೆ, ನನ್ನೊಟ್ಟಿಗೆ ಮಾತಾಡ್ತಿರ್ತಾಳೆ. ಆಕೆ ಆ ಕನಸು ಪೂರ್ಣ ಮುಗಿದ ಮೇಲೆ ಬೇಕಾ ಆಕೆನೇ ಎದ್ದ ಮೇಲೆ ನೀ ಆಕೆ ಜೋಡಿ ಮಾತಾಡ. ಮಲ್ಕೊಂಡಾಗ ನೀವು ಮಾತಾಡ್ಸ್ಬಿಟ್ಟೆ ಅಂದ್ರೆ ಪಾಪ ಆಕೆ ಕನಸೆಲ್ಲ ಬಗ್ಗಿನಾಗ ಹೋಗ್ತದೆ. ಮುಂದೆ ಇನ್ನೊಂದು ಕನಸು ಬೀಳಂಗಿಲ್ಲ. ನೋಡಿರಿ, ಕನಸು ಎಲ್ಲ ಇಲ್ಲೇ ಕೆಳಗೆತ್ತೀನಿ ಅಂದರೆ ಕನಸವು ನಮಗೆ ಇದೇ ಕಾಣಿಸ್ಬೇಕು, ಇಷ್ಟೇ ಕಾಣಿಸ್ಬೇಕು ಅಂತ ನಮ್ಮ ಕೈಯಾಗದೇನು. ನಮಗೆ ಕನಸು ನೋಡುವುದರೊಳಗೆ ಸ್ವಾತಂತ್ರ್ಯ ಇದ್ದಾಗ ಇನ್ನು ಆ ಸೃಷ್ಟಿಯನ್ನು ಮಾಡುವ ಸ್ವಾತಂತ್ರ್ಯ ಹೆಂಗದ ಹೇಳಿ. ಆ ಸೂಕ್ಷ್ಮ ಪ್ರದೇಶದೊಳಗೆ ಇಂಥ ಅದ್ಭುತವಾದಂಥ ದೃಶ್ಯವನ್ನು ನಿರ್ಮಾಣ ಮಾಡಿ ತೋರಿಸಿ ಮತ್ತೆ ಉಪಸಂಹಾರ ಮಾಡುವ ಈ ದೇವರ ಮಹಿಮಾಲೆಯನ್ನು ಹೇಳಿದ್ರು. ವಿಚಾರ ಮಾಡಿದರೆ ಅದು ಮಹಿಮಾ ಆಗ್ತದೆ. ವಿಚಾರ ಯಾರು ಮಾಡೋಂಗಿಲ್ಲ, ಇದೇನು ದೊಡ್ಡ ಅಂತ ಬೆಳೆದು ಇದೊಂದು ನೈಸರ್ಗಿಕ ಪ್ರತಿಕ್ರಿಯೆ ಹೀಗೆಲ್ಲ ಹೇಳಿ ಉಡಾಫೆ ಮಾತಾಡ್ತಾರೆ. ಅವರೇ ಆಚಾರ್ಯ ಹೇಳ್ತಾರೆ, ಸಾಂಧ್ಯಂ ಸ್ವಪ್ನದ ಏನಾಗಿದೆಯೋ ಇದು ಭಗವನ್ ನಿರ್ಮಿತ ಅದ್ಭುತ. ದೇವರ ಮಹಿಮೆಯಲ್ಲಿ ಅದ್ಭುತವಾದಂಥ ಮಹಿಮಾ ಇದೆ. ಯಥಾ ಇಷ್ಟಿರ್ತಕ್ಕಂಥ ಗುಣವಿಶಿಷ್ಟ ಪರಮಾತ್ಮನಲ್ಲಿ ಭಕ್ತಿ ಮಾಡಬೇಕು ಅಂತ ಮುಂದೆ ಹೇಳ್ತಾರೆ. ಈಗ ಇದು ಹೊಂಟಿದ್ದು ಯಾಕೆ ಅಂತ ಕೇಳಿದರೆ, ಈ ಮಾಯಾ ಮಾತ್ರಂತೂ ಕಾರ್ತ್ರೇನ ಅನಭಿವ್ಯಕ್ತ ಸ್ವರೂಪತ್ವ ಓಂ ಎಂಬುವಂತಹ ಈ ಸೂತ್ರವನ್ನು ಅತ ಪ್ರಜ್ಞಾತ್ರಮಾಯುಕ್ತ ಜೈವ್ಯುಪಾದಾನಮೇವ ಸ ನಿಮಿತ್ತಮೈಶ್ವರಿ ಮುಖ್ಯ ನಿರ್ಮಿತಂ ತಾತಮೇವ ಚ ಈ ವ್ಯಾಖ್ಯಾನ ಹೇಳ್ತಿದ್ದ. ಅತಃ ಇಷ್ಟೆಲ್ಲ ಹೇಳಿದ್ದರಿಂದ ಸ್ವಾಪ್ನ ಪದಾರ್ಥಗಳು ಸತ್ಯವಾಗಿದ್ದರಿಂದ, ಅದನ್ನು ನೋಡುವ ಜೀವಾತ್ಮನು ಅದರಿಂದ ಭಿನ್ನನಾಗಿದ್ದರಿಂದ, ಅದರಿಂದ ತೋರಿಸ್ತಕ್ಕಂಥ ಪರಮಾತ್ಮ ಭಿನ್ನನಾಗಿದ್ದರಿಂದ, ಅತಃ ಇಷ್ಟೆಲ್ಲ ಪ್ರಜ್ಞಾತ್ರ ಮಾಯಾ ಮಾತ್ರ ಇನ್ನೊಂದು ಹೇಳ್ತೇನೆ, ನಿನ್ನ ಹೇಳಿ ಸೂತ್ರ ಅಂತ ಹೇಳ್ತೇನೆ. ಮಾಯಾ ಮಾತ್ರಂತೂ ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಓಂ ಸೂತ್ರ. ಈ ಸೂತ್ರೊಳಗೆ ಮಾಯಾ ಅಂದ್ರೆ ಏನು ಅಂತ ನಿನ್ನ ಪ್ರಶ್ನೆ ಬಂದು. ಮಾಯಾ ಅಂದ್ರೆ ಅತ್ರ ಪ್ರಜ್ಞಾ ಜೈವೀ ಪ್ರಜ್ಞಾ ಅತ್ರ ಮಾಯಾ ಉಕ್ತ. ಅಂದ್ರೆ ಜೀವ ಸಂಬಂಧಿಯಾದಂಥ ಜ್ಞಾನವೇ ಇದು ಮಾಯಾ ಅಂತ. ಅದೇ ಉಪಾದಾನ ಕಾರಣ. ಜೈವೀ ಪ್ರಜ್ಞಾ ಅಂತ ಅದರ ಜೀವನ ಪ್ರಜ್ಞಾ. ಮುಂದೆ ಆ ಪ್ರಜ್ಞಾ ಶಬ್ದಕ್ಕೆ ಲಾಕ್ಷಣಿಕವಾಗಿ ವಾಸನಾ ಅಂತ ಅರ್ಥ ಮಾಡ್ಯಾರ. ಆದ ಕಾರಣ ನಿಮಿತ್ತಮೈಶ್ವರಿ ಪ್ರಜ್ಞಾ ನೋಡಿ. ಮಾಯಾ ಶಬ್ದಕ್ಕೆ ಯಾರು ಅರ್ಥ ಮಾಡಿದ್ರು? ಒಂದು ಜೀವನ ಪ್ರಜ್ಞಾ ಜ್ಞಾನ, ಎರಡನೇದು ಯಾವುದು ಈಶ್ವರೀಯ ಜ್ಞಾನ. ಈ ಎರಡರೊಳಗೆ ಮುಖ್ಯ ಪ್ರಜ್ಞಾ, ಈಶ್ವರೀ ಪ್ರಜ್ಞಾ ಮುಖ್ಯ. ಮಾಯಾ ಶಬ್ದಕ್ಕೆ ಭಗವಂತನ ಜ್ಞಾನ ಇದು ಮುಖ್ಯವಾಗಿ ತಿಳ್ಕೋಬೇಕು. ನಿರ್ಮಿತಂ ತಾತಮೇವ. ಆ ದೇವರ ಇಲ್ಲಿ ಜ್ಞಾನ ಅಂದರೆ ಇಚ್ಛಾ. ಆ ದೇವರ ಇಚ್ಛಾಶಕ್ತಿಯಿಂದ ಏನಾಗಿದೆ, ಜಗತ್ತು ನಿರ್ಮಿತ ಆಗಿದೆ. ಮತ್ತಷ್ಟೇ ಅಲ್ಲ, ಮಾಯಾ ಮಾತ್ರಂತೂ ಕಾರ್ತ್ಸ್ನೇ ಅನಭಿವ್ಯಕ್ತ ಸ್ವರೂಪತ್ವಾತ್ ಓಂ ಅಂತ ಹೇಳ. ತಾಭ್ಯಾಂ ಸಹ ಪೃಥಕ್ತೈವ ಮಾಯಾ ಮಾತ್ರಮಿತಿರಿಯತೆ. ನೋಡಿ ಇದೇನು ಹೇಳಿದರು? ತಾಭ್ಯಾಮ್ ಅಂದ್ರೆ ಈಶ್ವರೀಯ ಪ್ರಜ್ಞಾ ಮತ್ತು ಜೈವೀ ಪ್ರಜ್ಞೆ, ಇವುಗಳಿಂದ ಕೂಡಿನೇ ಪೃಥಕ್ ಮಾಯಾ ಅತ್ರ ವಿವಕ್ಷಿತಂ. ಮಾಯಾ ಮಾತ್ರ ಮಿತಿರಿಯತೆ ಅಂದ್ರೆ ಈ ಮುಖ್ಯವಾಗಿರತಕ್ಕಂಥ ಮಾಯಾ ಈಶ್ವರ ಪ್ರಜ್ಞೆ ಮುಖ್ಯ ಅಂತ ಹೇಳಿದೆ. ಇಲ್ಲಿ ಎರಡೂ ಕೂಡಿನೇ ತಾಭ್ಯಾಮ್ ಸ್ವಪ್ನ ಕೂಡ್ತದೆ. ಇದರಿಂದ ರಕ್ಷಿತಂ ಮಾತಂ ಐಶ್ವರ್ಯ. ಅಲ್ಲಿ ಮಾಯಾ ಶಬ್ದಕ್ಕೆ ಭಗವಂತನ ಐಶ್ವರ್ಯ ಅಂತೂ ಮಾಡಿಕೊಡ್ರಿ,
ಮಾತ್ರ ಮಾ ಮಾ ಅಂದರೆ ಭಗವಂತನ ವಿಶಿಷ್ಟವಾದಂತಹ ಜ್ಞಾನಪೂರ್ವಕ ಐಶ್ವರ್ಯ, ಜ್ಞಾನರೂಪ ಐಶ್ವರ್ಯ. ಅದರಿಂದ ತ್ರಾತ ನೋಡಿ, ಮಾಯಾ ಮಾತ್ರ ಮೊದಲು ಮಾಯಾ ಶಬ್ದಕ್ಕೆ ಅರ್ಥ ಯಾವ್ದಾಯ್ತು ಯಾವುದು ಈಶ್ವರ್ಯ ಪ್ರಜ್ಞಾ ಇದರಿಂದ ನಿರ್ಮಿತ ಆ ಎಲ್ಲ ವಸ್ತು ನಿರ್ಮಿತ ಅಂದ್ರೆ ಪಾತ್ರ ಪದಾರ್ಥಗಳ ನಿರ್ಮಾಣಕ್ಕೆ ಕಾರಣ ಯಾವುದು? ಜೈವಿ ಪ್ರಜ್ಞಾ ಮತ್ತು ಈಶ್ವರ್ಯ. ಬರೇ ಹುಟ್ಟು ಪದಾರ್ಥ ರಕ್ಷಣೆ ಆಗಬೇಕು. ಅದಕ್ಕೆ ಮಾತ್ರ ಒಳಗೂ ಮಾ ಶಬ್ದಕ್ಕೆ ಅರ್ಥ ಏನು? ಭಗವಂತನ ವಿಶಿಷ್ಟ ಜ್ಞಾನರೂಪ ಐಶ್ವರ್ಯ. ಅದರಿಂದ ತಾತಂ ರಕ್ಷಿತವಾದ ಅಂದ್ರೆ ಭಗವಂತನಿಂದ ಹುಟ್ಟಿದ್ದು ರಕ್ಷಿತವಾದ ಇದೇ ಮಾಯಾ ಅಂತಿಷ್ಟ ಅರ್ಥವನ್ನು ಮಾಡಿ ಏನು ಈ ಪ್ರಕಾರವಾಗಿ ಮಾಯಾ ಮಾತ್ರ ಈರ್ಯತೆ ಈಗ ಹೇಳ್ತದೆ. ಉಭಾಭ್ಯಾಂ ಮಾತ್ರಮೈಶ್ವರ್ಯ ತಾತಂ ಸಹ ಪೃಥಕ್ತಃ ಅವರಿಂದ ಅತ್ಯಂತ ಭಿನ್ನ ಇತಿ ಈರ್ಯತೆ ಹೀಗೆ ಹೇಳಲು ಕೊಡುತ್ತದೆ. ಏನು ಹೇಳಲ್ಪಡುತ್ತದೆ? ಮಾಯಾ ಮಾತ್ರಂತೂ ಕಾರ್ತ್ನೇನ ಅನಭಿವ್ಯಕ್ತ ಸ್ವರೂಪತ್ವ ಎಂಬುವಂಥ ಬಾದರಾಯಣದ ಸೂತ್ರವಾಗಿದ್ದಂತಹ ಮಾಯಾ ಮತ್ತು ತ್ರಾತಂ ಎಂಬ ಶಬ್ದವು ಈ ಅರ್ಥವು ಹೇಳುತ್ತದೆ ಅಂತ ಅರ್ಥ ಇದ್ದಿಲ್ಲ. ಇಲ್ಲಿ ಒಂದು ಪ್ರಶ್ನೆ ಬಂತು. ಹಿಂದೇನು ಹೇಳಿದ್ರು ನೀವು? ಸಾಪನ ಪದಾರ್ಥಗಳಿಗೆ ಜೀವನ ವಾಸನಾನೇ ಉಪಾದಾನ ಕಾರಣ ಅಂತ ಹೇಳಿದ್ರು. ಈಗ ಜೀವನ ಪ್ರಜ್ಞಾ ಕಾರಣ ಅಂತ ಹೇಳ್ತಾರೆ. ಪ್ರಶ್ನೆ ಸುಧಾರಣೆ ಮಾಡ್ಕೊಡ ಏನಂತಂದ್ರೆ, ಈ ಸಾಪನ ಪದಾರ್ಥಗಳಿಗೆ ಉಪಾದಾನ ಕಾರಣ ಯಾವುದ್ರಿ? ಜೀವನ ವಾಸನ. ನಿಮಿತ್ತ ಕಾರಣ ಯಾವುದ್ರಿ? ಇನ್ನು ನೀವೇನು ಮಾಡಿದರೆ ಎರಡೂ ಪ್ರಜ್ಞೆ ಅಂದ್ಬಿಟ್ಟು ಮಾಯಾ ಶಬ್ದಕ್ಕೆ ಈಶ್ವರೀಯ ಪ್ರಜ್ಞಾ ಜೈವಿ ಪ್ರಜ್ಞೆ ಅಂದರೆ ಜೀವನ ಜ್ಞಾನದಿಂದ ಇಂದ ವಾಸನ ಅಂತೀರಿ, ಜ್ಞಾನ ಅಂತೀರಿ. ಜೀವನ ಜ್ಞಾನ ಏನಿದೆ ಇಂದು ನಾನು ಮುಂದೆ ಸಂಬಂಧ ಇಲ್ಲ. ಗುರುಗಳು ಹೋಗಿ ಕರ್ಕೊಂಡ್ಬರ್ತೀನಿ ಅಂತ ಅದಕ್ಕೆ ಪ್ರಜ್ಞಾತ್ಮಕಂ ಮನೋ ಏನ ಅದಕ್ಕೆ ಇನ್ನೇನಂದ್ರೆ ಲಕ್ಷಣಾವೃತ್ತಿಯಿಂದ ವಾಸನ. ಪ್ರಜ್ಞಾ ಶಬ್ದಕ್ಕೆ ಜ್ಞಾನ ಅಂತ. ಆ ಜ್ಞಾನವೇ ನಮಗೆ ಭಾಳ ಆಯ್ತಂದ್ರೆ ಅದು ಸಂಸ್ಕಾರ ರೂಪದಲ್ಲಿ ಒಳಬಿಡಿತು. ಅದಕ್ಕೆ ವಾಸನ. ಈಗ ನೀವು ಒಂದೇ ವಸ್ತು ಒಂದು ಸಲ ನೋಡಿದರೆ ಅಷ್ಟೇ ನಿಮಗೆ ಜ್ಞಾನ ಆಯ್ತು ಅಷ್ಟೇ. ಅದನ್ನೇ ಭಾಳ ಸಲ ನಿನ್ನೊಂದು ದೃಷ್ಟಾಂತ ಕೊಟ್ಟಿಲ್ಲ ನನಗೆ. ಹಾಂ ಕೂತ ಶಿಕರಣೆ ಅಂದ್ರೆ ಇದು ನಾವು ಯಾವುದೇ ಒಂದು ವಸ್ತುವನ್ನು ಭಾಳ ಅದರ ಬಗ್ಗೆ ಜ್ಞಾನ ಮಾಡ್ಕೊಂಡಿವಿ ಅಂದ್ರೆ ಅದು ನಮ್ಮಲ್ಲಿ ಗಟ್ಟಿಯಾಗಿ ಉಳಿತದೆ. ಹಂಗೆ ಹಾಲು ಭಾಳ ಕಾಸಿದ್ರೆ ವಾಸಂದಿ ಆಗಿ ಉಳಿತದಿಲ್ಲ, ಗಟ್ಟಿಯಾಗಿ. ಹಾಗೆ ನಿಮಗೆ ಏನಾಗ್ತದೆ, ಈ ಒಂದು ವಸ್ತುವಿನ ಸಂಪರ್ಕದಿಂದ ಆಗುವ ಜ್ಞಾನ ಗಟ್ಟಿ ಹಾಕೋತ ಅದೇನಾಗ್ತದೆ, ವಾಸನಾದಾಗ ಉಳಿದು. ಇಲ್ಲ ಅದ ಕಾರಣ ಈಶ್ವರೀಯ ಪ್ರಜ್ಞಾ ಜೈವಿ ಪ್ರಜ್ಞಾ ಅಂದ್ರೆ ಜೀವನ ಜ್ಞಾನದಿಂದ ಹುಟ್ಟಿದ ಏನು ಸಂಸ್ಕಾರ ರೂಪ ವಾಸನ ಅಂದ್ರೆ ಲಕ್ಷಣ ತಗೋಬೇಕು. ವಾಸನಾ ಲಕ್ಷಣ ತಗೋಬೇಕು, ಪ್ರಜ್ಞಾ ಲಕ್ಷಣ ಅಲ್ಲ, ಪ್ರಜ್ಞೆಗೆ ವಾಸನ ಎಂಬ ಅರ್ಥವನ್ನು ಮಾಡ್ಯಾರ. ಗಂಗಾ ಎಂಬ ಶಬ್ದ ಗಂಗಾ ಶಬ್ದಕ್ಕೆ ಲಕ್ಷ್ಯ ಯಾವುದು? ಎಂದ್ರೆ ಹಂಗ ಲಕ್ಷಕವಾದದ್ದು ಗಂಗಾ. ಹಂಗಿದ್ರೆ ಪ್ರಜ್ಞಾ ಇದು ಲಕ್ಷಕ ಮತ್ತು ವಾಸನ ಇದು ಲಕ್ಷ್ಯ. ಅದಕ್ಕೆ ಮಾಡಬೇಕು ಅಂತ ಹೇಳಿ ಹೀಗೆ ವಾಸನಕ್ಕೆ ಹಾಗಾದ್ರೆ ಲಕ್ಷಣಾವೃತ್ತಿಗೆ ಸಂಬಂಧ ಬೇಕಲ್ಲ. ಹಂಗೆ ಲಕ್ಷಣ ಮಾಡೋದು. ಗಂಗಾ ಶಬ್ದಕ್ಕೆ ನಾನು ನಮ್ಮ ಮನೆ ಗೋಡೆ ಅಂತ ಅರ್ಥ ಮಾಡ್ತದೆ. ನೀವು ಉತ್ತರ ಮಾಡ್ಕೋ, ಲಕ್ಷಣಕ್ಕೆ ಇದು ಬೇಕಲ್ಲ ಸಂಬಂಧ. ಮುಖ್ಯಾರ್ಥವಾದೇ ತದ್ಯೋಗೆ ಸಂಬಂಧ ಬೇಕಲ್ಲ ಅಂದ್ರೆ ಪ್ರಜ್ಞಾತ್ಮಕಂ ಅನ್ನೋ ಯಾರು ಉತ್ತರ ಕೊಟ್ಟಿಲ್ಲ. ಮುಂದೆ ಅನುವ್ಯಾಖ್ಯಾನಕ್ಕೆ ಸುಧಾ ಬೇಕಾಗ್ತದೆ ಅಂದಕ್ಕೆ ಇದೆ ಆಧಾರ. ಏನು ಪ್ರಜ್ಞಾತ್ಮಕಂ ಮನೋ ಏನ ಮನೋರೂಪಶ್ಚ ವಾಸನಾ ಧೀಹಿ ಧೀಹಿ ಇತಿ ಮನಸ್ವೇವ ಇತ್ಯಾಹ ಶ್ರುತಿರಂಜಸ. ಎಂದೆ ಮನಸ್ಸು ಮತ್ತು ಪ್ರಜ್ಞಾ
ಇವುಗಳ ಸಂಬಂಧ ಏನಪ್ಪ? ಮನಸ್ಸು ಮತ್ತು ಪ್ರಜ್ಞಾ ಸಂಬಂಧ ಏನು ಹೇಳಿದ್ರೆ, ಪ್ರಜ್ಞಾತ್ಮಕ ಮನೋಹೀನ, ನಮ್ಮ ಒಳಗೆ ಮನಸ್ಸಿನ ಒಂದು ವಿಚಿತ್ರವಾಗಿರ್ತಕ್ಕಂತಹ ವಿಕಾರವೇ ಅದೇ ವೃತ್ತಿಜ್ಞಾನ ಅಂತ. ಮನಸ್ಸೇ ಜ್ಞಾನಾಕಾರವಾಗಿ, ವೃತ್ತಿಕಾನೇ ಘಟಾಕಾರವಾಗಿ ಬರ್ತದೆ. ಹಾಗೆ ಪ್ರಜ್ಞಾತ್ಮಕ ಮನೋಹಿ ಅದು ಉಪಾದಾನ. ಆ ಮನಸ್ಸೆಂಬ ಉಪಾದಾನ ಕಾರಣದಿಂದ ಬಂದಂತೆ ಸಂಸ್ಕಾರ ರೂಪ ವಾಸನ ಹೆಂಗೆ ಹಾಲೇ ಒಂದು ಬಾಸುಂದಿಯಾಗಿ ಪರಿಣಾಮ ಭಾಳ ಗಟ್ಟಿಯಾದ. ಹಾಗೆ ನಮ್ಮ ಮಾನಸಿಕವಾದಂಥ ಮನೋಜನ್ಯವಾದಂಥ ಏನು ಜ್ಞಾನದ ಮನೋರೂಪ, ಈಗ ಮನೋಜನ್ಯ ಅಂದ್ರೂ ಹೆಂಗಂದರೆ ಅದು ಮನೋರೂಪ ಜ್ಞಾನವೇ ವೃತ್ತಿ ಅಂತ. ಅಂಥ ಜ್ಞಾನ ಅದೇ ವಾಸನ ಆಗ್ತದೆ. ಆ ವಾಸನ ಇಲ್ಲಿ ನಾವು ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕೊಂದು ಶ್ರುತಿ ಕೊಟ್ಟರು. ಹೀಗೆಲ್ಲ ನೀವು ಅಂತಿದ್ದಕ್ಕೆ ಇದಕ್ಕೆ ಇದು ಏನು ಈ ಪ್ರಜ್ಞಾ ಶಬ್ದದ ಅರ್ಥ ಏನು? ಪ್ರಕೃಷ್ಟವಾದಂಥ ಜ್ಞಾನ, ಪ್ರಜ್ಞಾ ಅದು ಲಕ್ಷಣಯ ಇಲ್ಲಿ ವಾಸನಾತ್ಮಕ ಪ್ರಕೃಷ್ಟವಾದಂಥ ಜ್ಞಾನ. ನಾವು ಕಾನ್ಸಿಯಸ್ ಅನ್ಕಾನ್ಸಿಯಸ್ ಇದ್ರಾಗಿ ಪ್ರಜ್ಞಾವಸ್ಥಾ ಅಂತ ಹೇಳಿಕತ್ತಾರ. ಪ್ರಜ್ಞಾ ಪೇಷಂಟ್ ಪ್ರಜ್ಞಾ ಹೋಗ್ಯದಂದ್ರೆ ಕಾನ್ಸಿಯಸ್ನೆಸ್, ಅದಕ್ಕೇನು ಸಂಬಂಧ ಅದಕ್ಕೇನು ಗೊತ್ತಿಲ್ಲ. ಈ ನಾವು ಹೊರಗಿನ ಜ್ಞಾನಕ್ಕೂ ಪ್ರಜ್ಞಾ ಅಂದೇ ಅದು ಭಾಳ ಪ್ರಾಜ್ಞರಿದ್ದಾರೆ. ಕಾನ್ಸಿಯಸ್ ಪ್ರಾಜ್ಞೆ ರೂಢಿ ಮೆಡಿಕಲ್ ಇದು ಪ್ರಜ್ಞಾನ ವಿಶಿಷ್ಟವಾದಂಥ ಜ್ಞಾನ. ಪ್ರಾಜ್ಞೆ ರೂಢಿ ಅಂತೂ ಪ್ರಾಜ್ಞೆ ರೂಢಿ ಮಹಾಜ್ಞಾನಿಗಳು. ಪ್ರಜ್ಞಾನ ಸರಿಯಾಗಿ ಇರತಕ್ಕಂಥ ಜ್ಞಾನ. ಈಗ ಈ ಜ್ಞಾನಕ್ಕೂ ಮತ್ತು ಮನಸ್ಸಿಗೂ ಸಂಬಂಧ ಏನು ಅಂತ ಹೇಳಿದಾಗ ಧೀಹಿ ಭೀಹಿ ಶ್ರೀಹಿ ಇವೆಲ್ಲ ಮನಸ್ಸಿನ ಬಂದದ್ದು. ಬುದ್ಧಿ ಏನು ಭೀತಿ ಲಜ್ಜಾ ಇವೆಲ್ಲ ಮನಸ್ಸಿನ ಹೆಂಗ ಮಡಿಕೆ ತಟ್ಟೆ ಗೋಡೆ ಇವೆಲ್ಲ ಮಣ್ಣಿನ ವಿಕಾರಗಳು. ಹಾಗೆ ಇವೆಲ್ಲ ಮನಸ್ಸಿನ ವಿಕಾರ. ಭೀಹಿ ಅಂತೂ ತಾತ್ಪರ್ಯ ಏನಾಯ್ತು? ಈಗ ಮಾಯಾ ಎಂಬ ಶಬ್ದಕ್ಕೆ ನೀವು ಹಿಂದಕ್ಕೆ ವಾಸನ ಅಂತ ಹೇಳಿದ್ರಿ, ಈಗ ಪ್ರಜ್ಞಾ ಅಂತಂದ್ರಿ. ಏನು ನಿಮ್ಮ ಮಾತನಾಗ ಪರಸ್ಪರ ಸಂಬಂಧವಿಲ್ಲ, ಗುರುಗಳು ಹೋಗಿ ಕೇಳ್ಕೊಂಡು ಅಂತಿರ್ತಾರೆ. ಹಂಗೆ ಇದೇನಿದೆ ಅಂದರೆ ಮುಂದಕ್ಕೆ ಹೋದ್ರೆ ಗೊತ್ತಾ ಅವರೇ ಸ್ಪಷ್ಟೀಕರಣ ಕೊಟ್ಟ. ಓದಲಾದ್ರೆ ಹೆಂಗೆ ಅಂತ ಹೇಳಿ ಏನು ಅದಕ್ಕೆ ಕಾರಣ ಪ್ರಜ್ಞಾತ್ಮಕ ಮನೋಹೀನ ಮನೋರೂಪಾಶ್ಚ ವಾಸ. ನೋಡಿ, ನಿಮ್ಮ ಮನಸ್ಸಿನ ಒಳಗೆ ಈಗ ನೀವು ಸ್ವಪ್ನ ನೋಡ್ತಿರ್ತೀರಿ. ನೀವು ಕನಸು ಬಿದ್ದಿಲ್ಲ ಹೇಳ್ತಾರೆ ಇದಿಲ್ಲ ಏನು ಬಿದ್ದ ಒಂದು ಪಾಠ ಹೇಳಿದ ಯಾರ್ಯಾರ ಕನಸು ಬಿದ್ದು ಹೇಳಂಗಿಲ್ಲ. ಕ್ರಿಕೆಟ್ ಆಟ ಆದ ಕನಸು ಬಿದ್ದ ನಿಮ್ಗೆ ಕನಸು ಬಿದ್ದಾರಪ್ಪ? ಇಂಥವೇ ಬೀಳ್ತಾವಲ್ಲ, ನಾವೇನು ಮ್ಯಾಚ್ ನೋಡ್ತಿರ್ತೀವಲ್ಲ ಅವತ್ತಿಂದ ಅವ್ರು ಕರೆ ಹೇಳೋದು ಸುಧೀರ ಮ್ಯಾಚ್ ಹೆಚ್ಚಾಗಿ ಮಾಡ್ಕೊಂಡೆ ಮ್ಯಾಚೇ ನೀವು ಮ್ಯಾಚೇ ಮ್ಯಾಚ್ ಬಂದಿದೆ. ತಿಂದಿದ್ದು ಬರ್ತೇವೆ, ಉಂಡದ್ದು ಊಟ ಮಾಡಿದ್ದು, ಮಿಷ್ಟಾನ್ನ ಗೋಂಡ ಊಟ ಮಾಡಿದ್ದು, ನಿಜವಾಗಿ ಈಸಿದ್ದು ಸಾಕಷ್ಟು ಕೆಲವೊಂದು ಅನಿಷ್ಟಗಳು ಬರ್ತಾ ಸಿಸ್ಟಮ್. ಮನಸ್ಸು ಈ ಪಾಲಿಟಿಕಲ್ ಓದ್ತಿರ್ತೇವೆ ಕಡೆ ಇನ್ನೊಂದು ಓದ್ತದೆ. ಡಾಕ್ಟರ್ಗೇನು ನಾನು ಒಮ್ಮೆ ಇದಕ್ಕೆ ಮಂಟಪದಾಗ ಕೂತಿದ್ರಿ ನೀವು ಅಲ್ಲಿ. ಯಾವ ಮಂಟಪ? ಎಲ್ಲ ಸಭಾ ಚಾತುರ್ಮಾಸದಾಗ ಸಭಾ ಮಂಟಪಿತ್ತು, ಅಲ್ಲಿ ಕೂತಿದ್ರಿ. ಕೂತಾಗ ನಾನು ಕೂತ್ ನಿಮ್ಮ ಜೋಡಿ ಕೂತೆ. ಕೂತ್ ಕೂಡಲೇ ಆಮೇಲೆ ಹಿಂದಾಡೆ ಶ್ರೀಗಳವರು ನಿಮ್ಮ ಕಡೆ ಬಂದರು. ಅರೇ ತೀರ್ಥಾಟ ತಗೊಂಡಿಲ್ಲ ನೋಡಿ, ನೀನು ತೀರ್ಥ ತಗೋ ಅಂತಂದ್ರು. ನಿನ್ನ ಜೋಡಿ ನಾನು ತೀರ್ಥ ತಗೊಂಡು ಅದು ಸ್ವಪ್ನ ನೋಡಿ. ಎಲ್ಲರದ ಭಿನ್ನ ಭಿನ್ನ ಅನುಭವಗಳು ಬಂತು. ಸ್ವಪ್ನ ಬಿದ್ದ ತನಕ ಖರೆ. ಆಮೇಲೆ ಸ್ವಪ್ನ ಪದಾರ್ಥಗಳು ಸತ್ಯನೋ ಮಿಥ್ಯಾನೋ ಸತ್ಯ.
ಹಿಂದೆಲ್ಲ ಸಾಕಷ್ಟು ಹೇಳಿದ್ರು. ಅವೇ ಇಲ್ಲಿ ಅನ್ನೋದು ಮುಖ್ಯ. ನಿತ್ಯಾಂಶಿಂದ ಆಗಿ ಬಿಟ್ಟರೆ ಸ್ವಪ್ನ ಪದಾರ್ಥ ಸತ್ಯ, ಸತ್ಯ ಹೊರಗಿನ ಪದಾರ್ಥಗಳ ಸತ್ಯ ಹೊರಗೆ ಮಿಥ್ಯೆ. ಈಗ ಬಂದು ಮಿಥ್ಯ ಅಂದ್ರೆ ಯಾವುದು? ಹೊರಗಿನ ವಸ್ತುಗಳೇ ಒಳಗವರದು ಮಿಥ್ಯ. ಅಲ್ಲಿದ್ದದ್ದು ಸತ್ಯನೇ. ನಾವು ದೃಷ್ಟಾಂತ ಕೊಟ್ಟಿದೆ ನಿಮಗೆ. ಈಗ 50,000 ರೂಪಾಯಿ ಖರ್ಚು ಮಾಡಿ ಲಗ್ನದಾಗ ವಿಡಿಯೋ ತೆಗಿಸಿರ್ತೀವಿ, ಮುಂದೆ ಲಗ್ನ ನೋಡ್ಕೊಂಡು ಕೊಡ್ತಿದ್ರು. ಹಂಗದ ಹಿಂಗದ. ಹಾಗಾದ್ರೆ ಆ ವಿಡಿಯೋ ಸತ್ಯನೋ ಮಿಥ್ಯಾನೋ? ವಿಡಿಯೋ ಸತ್ಯ, ವಿಡಿಯೋತ್ವೇನ ಸತ್ಯ, ಚಿತ್ರತ್ವೇನ ಸತ್ಯ. ಆದ್ರೆ ಅವರೇ ಇವರು ಅನ್ನೋದು ಸುಳ್ಳು. ಬರೋಬ್ಬರಿ. ಅದೇ ಮುಂದೆ ಹೋಗಿ ಅಲ್ಲ ಅಂದ್ರೆ ಸತ್ಯ ಮಿಥ್ಯ ಎಂಬ ಹೊರಗಿನ ವಸ್ತು ನೀವೇ ನೋಡ್ಕೊಂಡು ಕೂತಿರ್ತೀರ. ನಿಮ್ಮ ದೃಶ್ಯ ನೀವು ನೋಡ್ತೀರಿ, ನೀವೇ ಅವರಲ್ಲ, ನಿಮ್ಮ ಚಿತ್ರತ್ವೇನ ಸತ್ಯ. ಅದು ಸುಳ್ಳಾಗಿತ್ತಂದ್ರೆ 50,000 ರೂಪಾಯಿ ಕೊಡೋದು ವ್ಯರ್ಥ ಆಗ್ತದೆ. ಸತ್ಯನೋ ಮಿಥ್ಯ ಸತ್ಯನೇ. ಸತ್ಯ ಮತ್ತೆ ಇವೆಲ್ಲ ಇಷ್ಟೆಲ್ಲ ಇದು ಇಟ್ಟು ಕ್ಯಾಮ್ರಾ ತೆಗೆದು ಮತ್ತು ಒಂದು ಸುಳ್ಳಾದ ವಸ್ತುವಿಗೆ ಕ್ಯಾಮ್ರಾ ಹಾಕಬೇಕು, ಕಾಣಿಲ್ಲೇ ಇಲ್ಲ. ಒಂದು ಅರ್ಥ ಏನಾಯಿತು? ಸ್ವಪ್ನತ್ವೇನ ಸತ್ಯ. ಸ್ವಪ್ನ ಪದಾರ್ಥಗಳು ಆದರೆ ಹೊರಗಿನ ವ್ಯಕ್ತಿನೇ ಒಳಗೆ ಸದ್ಯ ಇದ್ದಾನೆ ತೋಡು. ಅವನ ಛಾಯಾ, ಅವನ ಚಿತ್ರತ್ವೇನ ಸತ್ಯ. ಇಲ್ಲ ಆಚಾರ್ಯ ಹೇಳೋದು ಅದೇ. ಸ್ವಪ್ನ ಪದಾರ್ಥಗಳು ಅಂತೇನಲ್ಲ ಅವು ಸತ್ಯ. ಧೀಹಿ ಇದು ಮನಸ್ಸಿನ ವಿಕಾರ. ಮನಸ್ತ್ವೇವ ಇತ್ಯಾಹ ಚ ಶ್ರುತಿರಂಜಸ. ಇವೆಲ್ಲ ಧೀಹಿ ಬೀಹಿ ಹೀ ಅಂದರೆ ಬುದ್ಧಿ ಜ್ಞಾನ ಇವೆಲ್ಲ ಇದಾಗ್ತಾವ ಅಂತ ಹೇಳಿದ್ರು. ಏನಪ್ಪ ಸ್ವಲ್ಪ ಫೋನ್ ಮಾಡ್ತಾ ಇದ್ರು ವಾಸ್ತವಾಚಾರ್ಯ, ನಾವೆಲ್ಲ ತಯಾರಾಗಿ ಅಂತ ಹೇಳೋದು. ಬಿಟ್ಟಿದ್ದು ಕೇಳಿದ್ರೆ ಹಾಂ ಹಾಂ ಬಿಟ್ಟಿದ್ರೆ ಹಾಂ ಮುಂದೆ ಮತ್ತು ಮುಂದಿನ ಚಿದಚಿನ್ ನಿನ್ನೆ ಆಗಿದ್ದಿಲ್ಲ. ಚಿದಚಿನ್ ಮಿಶ್ರಮೇ ವೈ ತನ್ಮನೋಯ ವಚ್ಚ ಸಂಸ್ಕೃತಿ ಏನಾವಸ್ಥಾ ಇವ ಸರ್ವ ಇವ ಪಶ್ಯತಿ ಸರ್ವದಾ. ಆದ್ರೆ ಇನ್ನೊಂದು ಪ್ರಶ್ನೆ ಬಂತು. ಏನು ಇವೆಲ್ಲ ಮನಸ್ಸಿನ ದ್ವಾರ ಅಂದ್ರೆ ಕೇವಲ ಮನಸ್ಸು ಇವಕ್ಕೆಲ್ಲ ಕಾರಣ ಏನು? ಜ್ಞಾನಕ್ಕೆ ಇಲ್ಲ. ಮನಸ್ಸು ಜಡ, ಜಡವಾದ ಮನಸ್ಸು ಹೆಂಗೆ ಕಾರಣ ಅಂದ್ರೆ ಅದಕ್ಕೆ ಕೇವಲ ಮನಸ್ಸಲ್ಲ, ಚಿದಚಿನ್ ಮಿಶ್ರ. ನಮ್ಮ ಒಳಗೆ ಜೀವಾತ್ಮ ಇದ್ದ ಅವನ ಚೈತನ್ಯ. ಮನಸ್ಸು ಇದು ಹೊರಗಿಂದು ಜಡ. ಇವೆರಡು ಸೇರಿ ಮನಸ್ಸಿನ ಕೆಲಸ ಮಾಡ. ಕೇವಲ ಮನಸ್ಸು ಕೆಲಸ ಮಾಡೋಂಗೆ ಇಲ್ಲ. ಅಂದ್ರೆ ಶವದಲ್ಲಿ ಮನಸ್ಸು ಇರಂಗಿಲ್ಲ, ಜೀವ ಇರಂಗಿಲ್ಲ. ಮನಸ್ಸು ಕೆಲಸ ಮಾಡ್ಲಿಕ್ಕಂತಂದ್ರೆ ಅದ್ರ ಒಳಗೆ ಏನು ಬೇಕು? ಯಾನ್ ತಿರ್ಲಿಕ್ಕಂತಂದ್ರೆ ಒಳಗೆ ಕರೆಂಟ್ ಬೇಕು. ಅದು ಜಡ. ಒಂದು ಅರಿವು ಹಿಂಗೆ ಹರಿಯಲಿಕ್ಕಂತ ಅದು ಹಿಂದೆ ಗಾಳಿ ಇರ್ತೈತಿ. ಹಾಗೆ ಮನಸ್ಸು ಜಡ, ಅದು ಸ್ವಯಂ ಅಪ್ರಕಾಶ. ಆದ್ರೆ ಅದರ ಹಿಂದೆ ಏನದ? ಚೈತನ್ಯ. ಚಿದಚಿನ್ ಮಿಶ್ರ. ಈ ಸ್ವಪ್ನ ಪದಾರ್ಥಗಳಿಗೆ ಉಪಾದಾನ ಕಾರಣವಾದ, ವಾಸನಾಕ್ಕೆ ಉಪಾದಾನವಾದ ಮನಸ್ಸು ಕೇವಲ ಮನಸ್ಸಲ್ಲ, ಚಿದಚಿನ್ನ ಮಿಶ್ರಮೇ ವೈದ್ಯ. ಚಿತ್ ಅಚಿತ್ ಮಿಶ್ರವಾದಂತಹದ್ದೇ ಮನಸ್ಸು. ಕೈ ಎಲ್ದಂಗ ಇರ್ತದ. ಮೋಕ್ಷ ಮನಸ್ಸು ಅದನ್ನು ಇರ್ತದೆ. ಮನಸ್ಸಲ್ಲಿ ಆಕ್ಟಿವ್ ಅದನ್ನು ಇರ್ತದೆ. ಹೌದಾ? ಈ ಜಡ ಎಲ್ಲಿರ್ತದೆ? ಯಾವಂತ ಸಂಸ್ಥೆ ಮೋಕ್ಷ ಆಗೋ ತನಕ ನಮಗಿದೆಲ್ಲ ಜನ್ಮಿಸ. ಮೋಕ್ಷ ಒಳಗೆ ಶುದ್ಧವಾಗಿರ್ತಕ್ಕಂಥದ್ದೇ. ಮೋಕ್ಷ ಆಗೋ ತನಕ ನಮ್ಮ ಶರೀರದೊಳಗಿದ್ದಂಥ ಮನಸ್ಸು ಮಿಶ್ರ. ಏನಾವಸ್ಥಾ ಇವ ಸರ್ವ ಜೀವ ಪಶ್ಯತಿ ಸರ್ವದ. ಏನಾವಸ್ಥಾ ಇವ ಸರ್ವ. ಅದರಿಂದ ಈ ಎಲ್ಲ ಅವಸ್ಥೆಗಳು ಜೀವ ಅಂತೂ ಜೀವನು ಈ ವಸ್ತುಗಳನ್ನು ನೋಡುತ್ತಾನೆ ಅನ್ನಂಗಾಯ್ತು. ಪ್ರಶ್ನೆ ಏನಿತ್ತು? ಜೀವನಿಂದ ಭಿನ್ನೋ ಅಭಿನ್ನೋ ಇತ್ಯಾದಿ ಎಲ್ಲ ಕೇಳಿದ್ರು. ಮುಗಿಸಿದ್ರು. ಜೀವನೇ ನೋಡುವ. ಮನೋವಿಕಾರ ವಿಷಯ ಸ್ವಪ್ನಾಯ ಬಾಹ್ಯವನ್ನತೆ. ಇದು ಅನ್ಬೇಕು. ಮನೋವಿಕಾರ ವಿಷಯ ಸ್ವಪ್ನ ಯದ್ ಬಾಹ್ಯವನ್ನತೆ.
ಭವಂತಿ ಅತಸ್ತೇಷಾಂ ಸ್ಪಷ್ಟತಾ ನ ತಥಾ ಕ್ವಚಿತ್. ನೋಡಿ ಈಗ ಮನೋವಿಕಾರ ವಿಷಯ ಇಷ್ಟು ಗಟ್ಟಿ ಆಯ್ತು. ಏನು ಕನಸವನ್ನು ನೋಡುವ ಕನಸಿನೊಳಗೆ ಕಾಣುವ ವಸ್ತುಗಳೇ ನಾವಲ್ಲ, ನಾವು ನೋಡುವವರು. ನೀವು ವಿಡಿಯೋ ಮನೆಯಾಗ ಕುರ್ಚಿ ಮೇಲೆ ಕೂತು ಫ್ಯಾನ್ ಹಾಕೊಂಡು ಆರಾಮಾಗಿ ನೋಡ್ತಾ ಇರ್ತೀರಿ ವಿಡಿಯೋ. ಆ ವಿಡಿಯೋ ನೀವೆಲ್ಲ ಒಂದೇನು, ನಿಮ್ಮದೇ ಗೊಂಬೆ ಓಡಾಡ್ತಿರ್ತದೆ, ನಿಮ್ಮದೇ ಚಿತ್ರ ಓಡಾಡ್ತಿರ್ತದೆ. ಅಲ್ಲಿ ಓಡಾಡುವ ಆ ಚಿತ್ರ ನೀವು ಒಂದೇನು, ನಿಮ್ಮ ಛಾಯಾ. ಹಾಗೆ ಸ್ವಪ್ನದಲ್ಲಿ ಕಾಣತಕ್ಕಂಥ ಪ್ರತಿಯೊಂದು ಪದಾರ್ಥಗಳೇನವ ಹೇಳಿದ್ರೆ ಅವು ನಮ್ಮಿಂದ ಅತ್ಯಂತ ಭಿನ್ನವಾಗಿವೆ, ಸತ್ಯವಾಗಿವೆ, ನಮ್ಮ ಮಾನಸಿಕ ವಾಸನೆಯಿಂದ ತಯಾರಾಗಿತ್ತು, ಭಗವಂತನ ಇಚ್ಛೆಯಿಂದಾಗಿತ್ತು. ಇಷ್ಟು ವ್ಯವಸ್ಥೆ ಆಯಿತು. ಹಾಗಾದ್ರೆ ಮನೋವಿಕಾರ ವಿಷಯ. ವಿಷಯ ಅಂದ್ರೆ ಯಾವ ಹೇಳ್ರಿ? ಸ್ವಪ್ನದಲ್ಲಿ ತೋರುವ ವಸ್ತುಗಳು. ಸ್ವಪ್ನದಲ್ಲಿ ತೋರುವ ವಸ್ತುಗಳು. ಕರೆಕ್ಟ್, ಒಂದು ವಿಷಯ ಅಂತ. ಆ ಸ್ವಪ್ನ ಪದಾರ್ಥಗಳು ಮನೋವಿಕಾರ. ನಮ್ಮ ವಿಕಾರ ಅಲ್ಲ, ನೋಡೋನ ವಿಕಾರ ಅಲ್ಲ, ಮನಸ್ಸಿನ ವಿಕಾರ. ಈ ದೇವ್ರ ತನ್ನ ಮೇಲೆ ಹಾಕೊಳ್ಳಿಲ್ಲ, ದೇವ್ರು ಈ ತನ್ನ ಮೇಲೆ ಹಾಕೊಳ್ಳಿಲ್ಲ. ತೋರಿಸ್ತೀನಿ, ಯಾಕೆ ತೋರಿಸಿದ್ರೆ ನಿನ್ನ ಮನೋವಿಕಾರ ತೋರಿಸ್ತೀನಿ ಅಂತ ಅಂತಾನೆ. ಬರೋಬ್ಬರ ಹೇಳ್ಬಿಟ್ಟು ದೇವರು ಯಾಕಪ್ಪ ಅಂದ್ರೆ ನಿನ್ನ ಮನಸ್ಸು ವಿಕಾರಪ್ಪ. ಏನು ಹಿಂದೆ ತೋರಿಸಿನಿ, ಹಿಂದಿನಿಗೆ ತೋರಿಸಿನಿ. ಹೌದು, ಬರೋಬ್ಬರ. ಸ್ವಪ್ನ ಹಾಗಾದ್ರೆ ಯಾವತ್ ಯದ್ ಬಾಹ್ಯವತ್ ನತೆ ಸ್ಥೂಲಾಹ ಭವಂತಿ. ಹಾಗಾದ್ರೆ ಸ್ವಪ್ನ ಪದಾರ್ಥಗಳು ಹೊರಗಿನ ಪದಾರ್ಥ ಸ್ಪಷ್ಟ ಕಾಣಿಸಂಗಿಲ್ಲ, ಅಸ್ಪಷ್ಟ ಇರ್ತದೆ. ಕೆಲವು ಕಡೆ ಸ್ಪಷ್ಟ ಅದ, ಚೆನ್ನಾಗಿಲ್ಲ. 90% ಇಲ್ಲಿ ಅಷ್ಟಾಗಿದೆ, ಸ್ಪಷ್ಟವಾಗಿ ಹಂಗೆ ಹಂಗೆ ಅವ್ರು ಕಾಣಿಸ್ತಾರೆ, ಹೋಗ್ಬಿಡ್ತಾರೆ, ಕಾಣಿಸ್ತಾರೆ. ಈ ಅಸ್ಪಷ್ಟ ಪ್ರಾರ್ಥನೆ ಅನುಭವಿತ ಸ್ವರೂಪ. ಇದು ಹೆಂಗೆ ಸ್ಪಷ್ಟ ಅದ ಹಂಗೆ ಅದು ಕಾಣಿಸಂಗಿಲ್ಲ. ಯಾಕೆ ಅದು ಕಾಣ್ಕೊಟ್ಟ ಅಂತ ಕೇಳಿದ್ರೆ ಸ್ವಪ್ನ ಯತ್ ಬಾಹ್ಯವತ ತೇ ನ ಸ್ಥೂಲಾಹ ಭವಂತಿ. ಅಲ್ಲಿ ಅನ್ವಯ, ಹಿಂದಿನ ವಾಕ್ಯಕ್ಕೆ ಇದು ಅನ್ವಯ ಇದೆ, ಮಂಗನಿಗೆ ಯಾವುದೇ ಏನೋ ಸ್ವಪ್ನ ವಿಷಯ ಮನೋ ಆಯ್ತಾ. ಯದ್ ಬಾಹ್ಯವತ ತೇ ನ ಸ್ಥೂಲಾಹ ಭವಂತಿ, ಅಲ್ಲಿ ಅನ್ವಯ ಏನು? ಯಾವ ಪದಾರ್ಥಗಳು ಸ್ವಪ್ನ ಪದಾರ್ಥಗಳು ಅಸ್ಪಷ್ಟ ಆಗಿ ತೋರ್ತಾವ, ಸ್ಪಷ್ಟ ತೋರ್ತಾವಿಲ್ಲ, ಏನೋ ಸ್ವಲ್ಪ ಹಿಂಗೆ ಆಯ್ತಲ್ಪ. ಹೊರಗಿನ ಪದಾರ್ಥ ಎಷ್ಟು ಸ್ಥೂಲ ಹಂಗೆ ಸ್ಪಷ್ಟ ಇರ್ತದ, ಅಷ್ಟಿಲ್ಲ, ಅಷ್ಟಿರಂಗಿಲ್ಲ. 90% ಎಲ್ಲ ಏನು ಸ್ಥೂಲ ನ ಸ್ಥೂಲ ಭವಂತಿ. ಅತಾ ತೇಷಾಂ ಸ್ಪಷ್ಟತಾ ನ ತಥಾ ಕ್ವಚಿತ್. ಆದ್ದರಿಂದ ತೇಷಾಂ ಅಂದ್ರೆ ಅವುಗಳಿಗೆ ಸ್ವಪ್ನ ಪದಾರ್ಥಗಳಿಗೆ ಬಾಹ್ಯ ಪದಾರ್ಥದಂತೆ ಸ್ಪಷ್ಟತ್ವವಿರುವುದಿಲ್ಲ. ಯಾಕೆ ಇರಂಗಿಲ್ಲ? ವಾಸನಾಮಯ ವಿಕಾರ ಹೊಂದಿಲ್ಲ. ಇದರ ಸ್ಪಷ್ಟ ಇರಂಗಿಲ್ಲ. ಕೆಲವು ಕಡೆ ಕ್ವಚಿತ್ ಸ್ಪಷ್ಟ ಪಿಶುಷ್ಟೇ ವಾಸನ ಮಾನಸಿ ಮಾನಸಿ ವಾಸನ. ಕೆಲವು ಕಡೆಗೆ ಸ್ಪಷ್ಟತ್ವದ, ಕೆಲವು ಕಡೆಗೆ ಸ್ಪಷ್ಟತ್ವದ. ನೀವು ಸ್ಪಷ್ಟತ್ವ ಅಸ್ಪಷ್ಟತ್ವ ಅಂದ್ರೆ ಹೊರಗೆ ಹೆಂಗೆ ವಿಕಾರ ಆಗ್ತದೆ. ನಾವು ಒಬ್ಬ ವ್ಯಕ್ತಿ ಬೈಲು ಕೂಡ ಅಳ್ತೀವಿ ಅಂತೀವಿ, ಏನು ಸ್ವಪ್ನದಾಗ ಏನೇನೋ ಕೆಲವು ದೃಶ್ಯವನ್ನು ನೋಡ್ತೀವಿ, ಮಾನಸಿಕ ಕಾಮ ವಿಕಾರಗಳಾಗ್ತವೆ, ಇವೆಲ್ಲ ಆಗ್ತಾವೆ. ಆದ್ರೆ ಕೆಲವು ಕಡೆಗೆ ಸ್ಪಷ್ಟ ಇರ್ತದೆ. ಹಂಗೆ ಏಕ್ದಮ್ ಅಯ್ಯೋ ಅಯ್ಯೋ ಜೋರೆ ಒದರಿ ನೀವು ಎದ್ದು ಬಿಡ್ತೀವಿ, ವಿಕಾರ ಆಗ್ತದೆ, ಸ್ಪಷ್ಟ ಆಯ್ತು. ಕೆಲವು ಕಡೆಗೆ, ಎಲ್ಲ ಕಡೆಗೆ ಯಾವುದೋ ಒಂದು ಕಾಮಕ ದೃಶ್ಯ ನೋಡ್ತಾನೆ, ಅದು ವಿಕಾರ ಆಗ್ತದೆ ದೇಹದೊಳಗೆ. ಇವೆಲ್ಲ ಆಗ್ತಾವಲ್ಲ ಅಂತಂದ್ರೆ ಕೆಲವು ಒಮ್ಮೊಮ್ಮೆ ಆಗ್ತದೆ. ಏನಂದ್ರೆ ಬಾಹ್ಯದಂತೆ 99% ಸ್ಪಷ್ಟ ಇರಂಗಿಲ್ಲ. ಈಗ ಅತೀ ಅಲ್ಲಿ ನಿಂಗೆ ಬೆಳೆದಿಕ್ಕೆ ಬಂದರು ಜೋರಿ ನಿನ್ನ ಮೈ ಮೇಲೆ ಎದ್ದು ಅಯ್ಯೋ 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 ಅಂತ ಕೂಗಿ ನೀ ಎದ್ಬಿಟ್ಟು ವಿಕಾರ ಆಯ್ತು. ಆ ಒಳಗಿನ ಪದಾರ್ಥ ನೋಡಿ ನಿಂಗೆ ವಿಕಾರ ಆಯ್ತಲ್ಲ, ಮತ್ತು ಅರ್ಥಕ್ರಿಯಾಕಾರಿ ಆಯ್ತು. ಮತ್ತು ಬಾಹ್ಯ ಪದಾರ್ಥಕ್ಕೆ ಸಾಮ್ಯ ಬಂತ ಇಲ್ಲ, ಅದ ಸ್ವಲ್ಪ ಅದು ಎಲ್ಲ ಈ ಬಾಹ್ಯ ಪದಾರ್ಥ 100% ಹೆಂಗೆ ಸ್ಪಷ್ಟೋ ಅಸ್ಪಷ್ಟ ಅಷ್ಟೇ ಹೇಳಿ. ಅದಕ್ಕೆ ಇಲ್ಲಿ ಹೇಳಿದ್ರು ಏನು ಅಂತೂ
ಇಲ್ಲಿ ಸಂಧ್ಯಾಧಿಕರಣ ಮುಗಿತು. ಕ್ವಚಿ ಸ್ಪಷ್ಟಾಪಿಶ್ಯೂಷ್ಟೆ, ಕ್ವಚಿ ಸ್ಪಷ್ಟಾಪಿಶ್ಯು ತೇ ಶುಷ್ಟೇ ಅಂದ್ರೇನು? ತೇ ವಾಸನ ಮಾನಸಿ ವಾಸನ. ಅವು ಕೆಲವು ಕಡೆಗೆ ಅತ್ಯಂತ ತಾಪನ ಪದಾರ್ಥಗಳು, ಕೆಲವು ಕಡೆಗೆ ಸ್ಪಷ್ಟಗಳು ಕಂಡದ ಇದೆ. ಈಗ ಸಿಟ್ಟು ಬರ್ತದ, ಒಮ್ಮೆ ಗಾಬರಿ ಬರ್ತದ, ಕಾಮ ವಿಕಾರಗಳಾಗ್ತಾವ. ಅದರದ್ದು ಸ್ವಲ್ಪ ಇದು ವಿಕಾರಗಳು ಈ ದೇಹಕ್ಕೆ ಕಾಣಿಸಿದಾಗ ಏನಿಸ್ತಾ ಹೇಳೋದು, ಅವು ಹೊರಗಿನ ಪದಾರ್ಥಂತೆ ಸ್ಪಷ್ಟ ಕಾಣಿಸ್ತದೆ. ಎಲ್ಲಿ ಎಂದೋ ಒಮ್ಮೆ 90% ಸೊಪ್ಪನ್ನು ನೋಡೋರು ಯಾರೋ ಒಮ್ಮೆ ಅಯ್ಯೋ ಅಂತ ಹಿಂಗೆ ನನಗೆ ಒಂದು ಕಡೆ ಒಂದಿರ್ತಾರೆ. ಹುಡುಕಿ ನೋಡಿ ಅಲ್ಲಿಂದಲೇ ಆನಂದ ಪಡೋದು, ನಗೋದು, ಅಲ್ಲಿಂದಲೇ ಸಂತೋಷ ಪಡೋದು, ದುಃಖ ಪಡೋದು, ಹಾಗೆ ಬಿಟ್ಟು ಏವಂಚ ಏನಾಗೋಯ್ತು, ಈ ಸ್ವಪ್ನ ಪದಾರ್ಥಗಳು ಸತ್ಯ. ಇಂಥ ಸತ್ಯವಾದ ಸ್ವಪ್ನ ಪದಾರ್ಥಗಳ ನಿರ್ಮಾಣ ಮಾಡಿದ ಭಗವಂತನ ಮಹಿಮೆ ಅದ್ಭುತ. ಏವಂ ಗುಣ ವಿಶೇಷ. ಇಂಥ ಮಹಿಮೆಯಿಂದ ಕೂಡಿದ ಪರಮಾತ್ಮನು ಮಹಾಮಹಿಮ. ನಾವು ಅವನಲ್ಲಿ ಭಕ್ತಿಯನ್ನು ಮಾಡಬೇಕು. ಇದೇ ಭಕ್ತಿ ಪಾದ ಬಂತು. ತಂದೆ ಸೃಷ್ಟಿರಾಹಿ ಓಂ ನಿರ್ಮಾಕಾರಂಚ ಏಕೆ ಪುತ್ರಾದಯಶ್ಚ ಓಂ ಮಾಯಾಮಾತ್ಮಂತೋಷಿ. ಒಂದು ಇನ್ನು 5ನೇ ಶ್ಲೋಕ ಹೇಳ್ತಾರೆ, 5ನೇ ಸೂತ್ರ. ಓಂ ಪರಾವಿಧ್ಯಾನಾತ್ತು ತಿರೋಹಿತಂ ತಥೋ ಹಿ ಅಶ್ಯ ಬಂಧ ವಿಪರ್ಯಯೋ ಓಂ ಈಶೇಚ್ಛಯಾಂತರ್ದಧಾತಿ ವ್ಯಜ್ಯತೆ ಚ ಪುನಸ್ತಯಾ ತ್ವೈವ ವಾಸನಾಭಿಶ್ಚ ಪ್ರಪಂಚಂ ಸ್ವಾಪ್ನಮೀಶ್ವರಃ ವಾಸನಾಮಾಪ್ತತಾಂ ತಸ್ಯ ವಿದ್ವಾಂತರ್ಧಾಪಯತ್ಯಜಃ. ಇದು ಯಾವ ಸೂತ್ರದ ಅರ್ಥಪ್ಪ? ಓಂ ಪರಾಭಿಧ್ಯಾನ. ಪರ ಅಂದ್ರೆ ಪರಮಾತ್ಮ. ಅವನ ಅಭಿಧ್ಯಾನ ಅಂದ್ರೇನು? ಅವನ ಇಚ್ಛಾ, ಅವನ ಇಚ್ಛೆಯಿಂದ ಸ್ವಪ್ನ ಬರ್ತದ. ತಿರೋಹಿತಂ, ನೀವು ಇನ್ನೂ ನೋಡಬೇಕಂತ ಇಚ್ಛೆ ಇರ್ತದೆ, ಹೋಗ್ಬಿಡುತ್ತೆ. ನೀವು ನಿಮ್ಮನ್ನ ಸ್ವಪ್ನದೊಳಗೆ ಸಿಂಹಾಸನ ಕೂಡಿಸಿ ಓದೋ ಒಂದು ಭಾರಿ ನಿಮ್ಗೆ ಆನಂದ ಆಗ್ತಿರ್ತದೆ. ಅಷ್ಟರೊಳಗೆ ಏನೋ ಸಪ್ಪಳ ಆಗ್ತದೆ, ಅದು ಬಿಡು, ಅಯ್ಯೋ ಇನ್ನೊಂದು 5 ಮಿನಿಟ್ ಇಲ್ಲ, ನಿಮ್ಮ ಪುಣ್ಯ ಅಷ್ಟೇ ಇರ್ತದೆ. ಅದಕ್ಕೆ ತಿರೋಹಿತ. ಪರಮಾತ್ಮ ಏನು ಮಾಡ್ತಾನೆ? ತಿರುಪತಿ ವೆಂಕಟಪ್ರಭು ನಿಂತಿರ್ತೀರಿ, 18 ತಾಸು ಕ್ಯೂ ನಿಂತು ಅಲ್ಲಿ ಬರಬ್ಬರ ದೇವ್ರ ಮುಂದೆ ನಿಂತಿರ್ತೀರಿ. ಇನ್ನೂ ಇಚ್ಛಾ ಇರ್ತದೆ ನೀವು ನೋಡ್ಬೇಕಂತ. ಮುಗಿಸ್ಬಿಡ್ತಾನೆ. ಯಾಕ? ಪುಣ್ಯ ಅಷ್ಟೇ ಇರ್ತದೆ, ಪುಣ್ಯ ಅಷ್ಟೇ ಇರ್ತದೆ. ಅದು ನಾವು ಸ್ವಪ್ನದೊಳಗೆ ಸುಖವನ್ನು ಕೊಡ್ತಕ್ಕಂಥ ದೃಶ್ಯವನ್ನು ಇನ್ನೂ ನೋಡ್ಬೇಕು ನಾವು ಒಂದು 2 ತಾಸು ಆದ್ರೆ. ತಿರೋಹಿತ ಪರಮಾತ್ಮ ಇಚ್ಛೆ ತಿರೋಧಾನವಾಗಿ. ಅದು ಅದರಿಂದ ಅವಿದ್ಯಾ ಅಂದರೆ ದೇವರ ಇಚ್ಛೆಯಿಂದ. ತಿರೋಹಿತ ಅಶ್ಯ ಬಂಧ ವಿಪರ್ಯಯ. ಅದರಂತೆಯೇ ಈ ಸಂಸಾರದ ಬಂಧ, ಸಂಸಾರದ ಮೋಕ್ಷ ಭಗವಂತನ ಇಚ್ಛೆಯಿಂದೇ ಆಗುತ್ತೆ. ನಾವೆಲ್ಲ ಇಷ್ಟು ಬಂದು ಸಂಸಾರದೊಳಗೆ ಮನುಷ್ಯ ದೇಹ ತಗೊಂಡು ನಾವೆಲ್ಲ ಏನು ಇದು ಮಾಡ್ಲಿಕ್ಕೀವಲ್ಲ, ಸುಖ ದುಃಖ ಭೋಗ ಮಾಡ್ತೀವಿ. ಬಂಧ ಯಾರಿಂದ? ದೇವರ ಇಚ್ಛೆ. ನಾವೆಲ್ಲ ದೇವರನ್ನು ಬಿಟ್ಟು ಮೋಕ್ಷಕ್ಕೆ ಹೋಗ್ತೀವಲ್ಲ, ಯಾರು? ಭಗವಂತನ ಇಚ್ಛೆ. ತಥೋ ಅಶ್ಯ ಬಂಧ ವಿಪರ್ಯಯ. ಬಂಧ ಮತ್ತು ವಿಪರ್ಯಯ ಮೋಕ್ಷ, ಅದು ವಿರುದ್ಧ. ಇವೆರಡು ಈ ಸ್ವಪ್ನ ಪದಾರ್ಥಗಳ ಹೆಂಗೆ ತೋರಿಸುವುದು, ತಿರೋಧಾನ ಆಗುವುದು ಯಾವ ರೀತಿಯಾಗಿ ಭಗವಂತನ ಇಚ್ಛೆಯಿಂದ ಆಗುತ್ತದೆಯೋ ಹಾಗೆಯೇ ಈ ಹೊರಗಿನ ಬಂಧಾದಿಗಳು, ಅಲ್ಲಿಯ ಬಂಧಾದಿಗಳು ಆಗುತ್ತವೆ ಅಂತ ತಿಳ್ಕೊಳ್ಬೇಕು. ಇದನ್ನೇ ಹೇಳ್ತಾರೆ ಈಶೇಚ್ಛಯ ಅಂತರ್ದಧಾತಿ. ಈಶೇಚ್ಛೆ ಅಂದ್ರೆ ಭಗವಂತನ ಇಚ್ಛೆಯಿಂದ ಈ ಸ್ವಪ್ನ ನೀವು ಇಷ್ಟೇ ನೋಡ್ಬೇಕಂತಿರ್ತದೆ. ದೇವರು ಏನ್ರೆ ಅದು ನೋಡಬಾರ್ದು, ಅಷ್ಟೇ ಪುಣ್ಯ ಇರ್ತದೆ. ಅಂತರ್ದಧ ಸ್ವಪ್ನ ಒಳ್ಳೆಯದಿರುತ್ತೆ, ಕೆಟ್ಟದ್ದು ಹೋಗ್ತು. ವ್ಯಜ್ಯದೇಶ ಪುನಸ್ತಯ. ಮತ್ತೆ ಪುನಃ ಇನ್ನೊಮ್ಮೆ ನಿಮ್ಮ ಪುಣ್ಯ ಪಾಪ ಬಂದಾಗ ತಯ ಅಂದ್ರೇನು? ಆ ಭಗವಂತನ ಇಚ್ಛೆಯಿಂದ ಪುನಃ ವ್ಯಜ್ಯತೆ, ಮತ್ತೆ ಅಭಿವ್ಯಕ್ತ. ಸೃಷ್ಟ್ವೈವ ವಾಸನಾಭಿಶ್ಚ ಪ್ರಪಂಚಂ ಸ್ವಾಪ್ನಮೀಶ್ವರ. ಇಲ್ಲಿ ಅವರಿಗೆ ಹೇಳ್ತಾನೆ, ಕನ್ಕ್ಲೂಡಿಂಗ್ ಮಾಡ್ತಾರೆ. ಆದ್ದರಿಂದ ಪರಮಾತ್ಮ ಈಶ್ವರ
ಸ್ವಾಪ್ನಂ ಪ್ರಪಂಚಂ ವಾಸನಾವಿಹಿ ಸೃಷ್ಟ್ವಾ ಹಂಗೆ ಅನ್ವಯ. ಸ್ವಾಪ್ನಂ ಪ್ರಪಂಚಂ ಅಂದ್ರೆ ಸ್ವಪ್ನದಲ್ಲಿ ಕಾಣತಕ್ಕಂಥ ಎಲ್ಲ ಗಜ ತೊಲಗಾದಿಗಳನ್ನು ಅಥವಾ ಇವತ್ತಿನ ಕಾರಟಕ್ಕಾದಿಗಳು, ಗಜ ತೊಲಗ ಕಾರಟಕ್ಕಾದಿ. ಪರಮಾತ್ಮ ಏನು ಮಾಡ್ತಾನೆ? ಸೃಷ್ಟ್ವ ಇಲ್ಲ. ಎದರಿಂದ ಮಾಡ್ತಾನೆ? ವಾಸನಾಭಿ. ಮತ್ತು ನಮ್ಮ ವಾಸನಾ ತಗೊಂಡು ತನ್ನ ಇಚ್ಛೆಯಿಂದ ಸೃಷ್ಟಿಯನ್ನು ಮಾಡಿ ವಾಸನಾ ಮಾತ್ರ ತಾಂತಸ್ಯ ನೀತ್ವ ಅಂತರ್ಧಾಪಯತ್ಯಜ. ಕೇವಲ ವಾಸನಾ ಮಾತ್ರಗಳಾಗಿರ್ತಕ್ಕಂಥ ಅವುಗಳನ್ನು ನಮ್ಮ ಪುಣ್ಯನೋ ಪಾಪನೋ ಮುಗದ ಮೇಲೆ ಏನು ಮಾಡ್ತಾನೆ? ತಸ್ಯ ನೀತ್ವ ಅಂತರ್ಧಾಪಯತಿ. ಅಜಾಹ ಅಂದರೆ ಜನ್ಮರಹಿತನಾದ ಪರಮಾತ್ಮನು ಆ ವಾಸನಾ ಪದಾರ್ಥಗಳಿಗೆ ಏನು ಮಾಡ್ತಾನೆ? ಅಂತರ್ಧಾಪಯತಿ. ಅದನ್ನು ಅಂತರ್ಧಾನ ಮಾಡುತ್ತಾನೆ. ಇದ್ರಿಗೂ ನಮ್ಮದು ಇದು ಇಲ್ಲ, ಆಗ ಹೇಳಿಲ್ಲ, ಸ್ವತಂತ್ರ ಇಲ್ಲ ನಮ್ಮದು. ಯಾಕೆ ಹೇಳಿದ್ರೆ ಇಂಗ್ಲೀಷ್ ನೋಡಬೇಕು, ಇನ್ನೊಂದು ತಾಸು ನಾನು ನೋಡ್ಬೇಕಂದ್ರೆ ಆಗೋದಿಲ್ಲ. ಅದು ಗೊತ್ತಾಗ ಯಾರು ಬಂದರೆ. ಆದ್ದರಿಂದ ಪ್ರಕಾರವಾಗಿ ವಾಸನಾ ಮಾತ್ರ ತಾಂತಸ್ಯ ನಿತ್ವಾಂತರ್ಧಾಪಯತ್ಯಜ. ಓಂ ದೇಹಯೋಗಾತ್ ವಾಸೋಪಿ ಓಂ. ಈ ಸೂತ್ರ ಈಗ ಅನುವ್ಯಾಖ್ಯಾನ ಭಾಳಿಲ್ಲ. ಅಂದ್ರೆ ದೇಹಯೋಗ ಅಂದರೆ ಇರಲಿ. ಸದ್ಯ ನಾವೆಲ್ಲ ಇಲ್ಲಿ ಬಂದೀವು, ಪಾದ ಪೂಜೆ ಬಂದು ಕೂತೀವಿ. ನಾವೆಲ್ಲ ಇಲ್ಲಿದ್ದೀವು. ನಿಮಗೆಲ್ಲ ಭಾನ ದೇಹ ಸಂಬಂಧ ಜಾಗ್ರದ ಅವಸ್ಥಾ ಅಂತ. ಜಾಗ್ರದ ಅವಸ್ಥೆಯೂ ಕೂಡ ಪರಮಾತ್ಮನಿಂದಲೇ ಆಗುತ್ತದೆ. ಬರೀ ಸ್ವಪ್ನವನ್ನೇ ತಿಳ್ಕೊಬೇಡ. ಜಾಗ್ರದ ಸದ್ಯ ನೀವೇನು ಕೂತು ನೀವು ಕಳಿಸಿವಲ್ಲ ಪಾಠ ಪ್ರವಚನ, ಇದೂ ಕೂಡ ಭಗವಂತನಿಂದಲೇ ಆಗುತ್ತದೆ. ಓಂ ತದಭಾವೋ ನಾಡೀಷು ತಚ್ಛುತೆ ಆತ್ಮನೇ ಓಂ. ಅಷ್ಟೇ ತದಭಾವ ಅಂದರೆ ಜಾಗ್ರದ ಅವಸ್ಥೆಯ ಅಭಾವ ಯಾವುದು? ನಿದ್ರಾವಸ್ಥೆ. ಅದು ಕೂಡ ಪರಮಾತ್ಮನಿಂದಲೇ ಆಗುತ್ತದೆ. ಅದೇನಾಯ್ತು? ಜಾಗ್ರದ ಅವಸ್ಥಾ, ಮನುಷ್ಯ ಅವಸ್ಥಾಗಳು ಯಾಕಪ್ಪ? ಅವಸ್ಥಾತ್ರಯಗಳು ಯಾವ? ಜಾಗೃತ, ಸ್ವಪ್ನ, ಸುಷುಪ್ತಿ. ಅವಸ್ಥಾತ್ರಯ. ವಿಶ್ವ ತೇಜ ಪ್ರಾಜ್ಞೆ ತುರಿಯ ಕನಸಿನಾಗ ಬಂದು ಹೇಳಿಕತ್ತೀರಿ. ಮತ್ತು ಅಂತೂ ವಿಶ್ವ ತೈಜಸ ತುರಿಯಾವಸ್ಥಾ ಅಂತಂದು. ತುರಿಯಾವಸ್ಥಾ ಏನಪ್ಪ? ಮೋಕ್ಷ ಮಾಡ್ಬೇಕು. ಅದು ಅದು ಪರಮಾತ್ಮನಿಂದ ಅವಸ್ಥಾಗಳ ಪ್ರಸಿದ್ಧ ಅವಸ್ಥಾಗಳು 3. ಯಾವುದು? ನಾವು ಎಚ್ಚರಿಕೆ ಒಳಗೆ ಇರ್ತೀವೋ, ನಿದ್ದೆ ಒಳಗೆ ಇರ್ತೀವೋ, ಸ್ವಪ್ನದಲ್ಲಿ. ಇದು ಸರ್ವಾವಸ್ಥಾ, ತುರಿಯಾವಸ್ಥಾ ಅಂತ ಯಾವುದು? ಮೋಕ್ಷಾವಸ್ಥಾ ಅಥವಾ ಧ್ಯಾನ. ಸರ್ವಾವಸ್ಥಾ ಸರ್ವೇ ಅಭೇದವ ಆಚಾರ್ಯ ಹೇಳ. ಅದನ್ನೇ ಹೇಳಿದೆ. ಅತ ಪ್ರಬೋಧ ಅಸ್ಮಾತ್ ಓಂ. ಸುಪ್ತಿ ಪ್ರಬೋಧ. ನಿದ್ದೆ ಭಾಳ ಮಾಡಬೇಕಂತ ನಿಮ್ಮ ಇಚ್ಛಾ ಇದ್ರೂ ದೇವ್ರು ಮಾಡಿಸ್ಕೊಳಂಗೆ ಎಬ್ಬಿಸ್ಬಿಡ್ತಾನೆ ಅಂತ. ನಿದ್ದೆ ಹತ್ತದರೆ ಆಚಾರ ಮತ್ತೆ 3-4 ಗಂಟೆಗೆ ಎದ್ದು ಕೊಟ್ಬಿಡ್ತೀವಿ. ಇನ್ನೇನೋ ವಿಚಾರ ಬರ್ತ ಹಂಗೆ ಈಗ. ಅತಃ ಪ್ರಬೋಧ ಅಸ್ಮ. ಕೆಲವರು ಶಂಖ ಹೊಡೆದ್ರೂ ಹೇಳಾಗಿಲ್ಲ. ಯಾಕೆ? ದೇವ್ರ ಇಚ್ಛಾ ಇಲ್ಲ. ಇದಕ್ಕೊಂದು ಹುಡುಗಿದ್ದಿಲ್ಲ, ಅವಾಗ ಮಲ್ಕೊಂಡಿದ್ದಿಲ್ಲ. ಅದು ಬಾಗ್ಲ ತೆಗೆದಿತ್ತು. ಮಂಗ್ಯ ಬಂದು ಹೋದ. ಅವ್ನು ಹಿಂಗೆ ಏನು ಮಾಡೋದು? ಅವ್ನು ಹೇಳೇ ಮಂಗ್ಯಾನೇ ವ್ಯಾಸನ ಹೊರಗೋಡು. ಹಾಗೆ ಇನ್ನೂ ದೇವ್ರ ಇಚ್ಛಾ ಇದ್ದಿದ್ದಿಲ್ಲ, ಅವ್ನು ಎಬ್ಬಿಸ್ಬೇಕು. ಅತ ಪ್ರಬೋಧ ಅಸ್ಮಾತ್ ಓ ಸೈವ ಚ ಕರ್ಮಾನುಸ್ಮೃತಿ ಶಬ್ದ ವಿಧಿಭ್ಯ ಓ ಕರ್ಮ ಅನುಸ್ಮೃತಿ ಅಧಿಕರಣ. ಇಲ್ಲಿ ಮುಗಿತು. ಏನಾಯಿತು? ಈ ಪರಮಾತ್ಮನು ಸರ್ವಾವಸ್ಥಾ ಪ್ರೇರಕ. ಸೈವ ಸಾಧು ಕರ್ಮ ಕಾರಯತಿ ಏಷೈವ ಸಾಧು ಕರ್ಮ ಕಾರಯತಿ ತದರ್ಶಕಸ್ತು ಸರ್ವೇಷಾಂ ಸ್ವಪ್ನಾದೇ ರೇಖ ಏವತು ಏನ ಸ್ವಪ್ನಾಂ ದರ್ಶಯತಿ ಆತ್ಮಾನಮೇವ ಲೋಕಮುಪಾಸೀತ ಇತ್ಯಾದಿಗಳು ನಮ್ಮ ಎಲ್ಲ ಕರ್ಮಗಳನ್ನು ತನ್ನ ಒಳಗೆ ನಿಂತುಕೊಂಡು ಪ್ರೇರಿಸ್ತಕ್ಕಂಥವನು ಯಾರೋ? ಸಾಕ್ಷಾತ್ ಪರಮಾತ್ಮ. ಆಚಾರ್ಯ ಇನ್ನೊಂದು ನಮಗೆ ಸಂಶಯ ಬಂತು, ಅದು ಹೇಳಿ ಪಾಠ ಮುಗಿಸ್ಬಿಡ್ತೇವೆ. ಸಂಶಯ ಏನಪ್ಪ?
ಈಗ ನೀವೇನು ಹೇಳಿದ್ರಿ ಸ್ವಪ್ನಾವಸ್ಥಾ, ಓಕೆ, ನಮ್ಮ ಅನುಭವ. ನಿದ್ರಾವಸ್ಥಾ ಎರಡನೇ ಅವಸ್ಥೆ, ಜಾಗ್ರದ ಅವಸ್ಥಾ, ಓಕೆ, ಧ್ಯಾನಾವಸ್ಥಾ ಅದು ಒಮ್ಮೊಮ್ಮೆ. ಇನ್ನೊಂದು ಇದ್ರೊಳಗೆ ಬರಲೇ ಇಲ್ಲ, ಯಾವ್ದು ಹೇಳಿದ್ರೆ ಮೂರ್ಛಾವಸ್ಥಾ, ಅನ್ನಿರುದ್ರ, ಅನ್ಕಾನ್ಸಿಯಸ್. ಇದು ಅನ್ಕಾನ್ಸಿಯಸ್ ಇದೆ, ಜಾಗ್ರದ ಅವಸ್ಥಾನೋ ಸ್ವಪ್ನಾವಸ್ಥಾನೋ ಅಥವಾ ಜಾಗ್ರದ ಅವಸ್ಥಾನೋ ಅಥವಾ ಧ್ಯಾನಾವಸ್ಥಾನ. ಅನ್ಕಾನ್ಸಿಯಸ್ ಧ್ಯಾನಾವಸ್ಥಾ ಇರೋದು. ಇದಕ್ಕೆ ಮೋಹಾವಸ್ಥಾ. ಈ ಮೋಹಾವಸ್ಥಾ ಒಳಗೆ ಇದು ಜಾಗೃತ ಅಂತೀರಿಯೋ, ಇದು ಸ್ವಪ್ನ ಅಂತೀರಿಯೋ, ಸುಷುಪ್ತಿ ಅಂತೀರಿ, ಪ್ರಶ್ನೆ ಮಾಡ್ತೀವಿ. ಅದಕ್ಕೆ ಫೋನ್ ಮಾಡಿ ಕೇಳಪ್ಪ, ಮಾಡ್ತೀವ ಸರ್. ಇನ್ನು 15 ನಿಮಿಷ. ಹಾಂ, ಇನ್ನು 15 ನಿಮಿಷ. 15 ಮಿನಿಟ್ ನನ್ನ ಮನೆ ನರಸಾಪುರ ಮನೆ ಅಂತ ಮುಗಿಸ್ಕೊಂಡಿರ್ತದ. ಹಿಂಗೆ. ಈಗ ಒಬ್ರ ಮನೆಗೆ ಇದ್ದಾರೆ, ಅದಾದ್ಮೇಲೆ ನರಸಾಪುರ ಹೋಗ್ಬೇಕು, ಆಮೇಲೆ ಬರುತ್ತೆ. ಆಯ್ತು, ಅವ್ರಿಗೆ ಹೇಳು, ನಾವು ಪಾಠದ ಮಂದಿ ಹೋಗ್ಬಿಡ್ತಾರಂತೆ. ಇವತ್ತಿಲ್ಲ, ಇವತ್ತು ವಿಶೇಷವಾಗಿರ್ತಾರೆ, ಅವಳ ಬರ್ತಾರೆ. ದಿನ ನಮ್ಮಲ್ಲಿ ಬರೋ 800 ಹೊಂಟು ಬಿಡ್ತಾರೆ. ಆಯ್ತು, ಇವತ್ತೊಂದು ದಿವಸ ಅದು ಇದು ಮುಗ್ಧಾವಸ್ಥಾ ಅಂತ, ಮೋಹಾವಸ್ಥಾ ಎಂದು. ಹೃದಯಸ್ಥಾತ್ ಪರಾಜೀವ ಅಂತ. ಮೋಹಾವಸ್ಥಾ ಇದು ಯಾವಪ್ಪ? ಜಾಗೃತ ಅವಸ್ಥಾನೋ ಇದು ಸ್ವಲ್ಪ ನಿದ್ರಾವಸ್ಥಾನ. ಒಂದು ಅರ್ಧ ಅರ್ಧ ಎಚ್ಚರಿಕೆ, ಅರ್ಧ ನಿದ್ರಾ, ಅರ್ಧ ಸಂಪತ್ತಿ. ಸಂಪತ್ತಿ ಅಂದರೆ ಸಂಪ್ರಾಪ್ತಿ. ಚಿದಚಿನ್ ಮಿಶ್ರ ಅನ್ನಂಗಾಯ್ತು. ಹಾಂ, ಚಿದಚಿನ್ನ ಮಿಶ್ರ ಅನುಷ್ಠ ಅಂತ ಬೇರೆ, ಇದು ಬೇರೆ. ಇದು ಬೇರೆ. ಅಂದರೆ ಇದೆ ಮುಗ್ಧಾವಸ್ಥಾ ಅಂದರೆ ಸ್ವಲ್ಪ ಎಚ್ಚರಿಕೆ ಇರ್ತಲ್ಲ, ಸ್ವಲ್ಪ ನಿದ್ರಾ, ಎರಡು ಮಿಶ್ರ. ಎರಡು ಮಿಶ್ರ ಅವಸ್ಥಾನೇ ಮೋಹ. ಈಗ ಪ್ರತ್ಯೇಕವಾಗಿ ಅದನ್ನೇನು ಅದನ್ನು ಭಾವ ಮಾಡಿ ವ್ಯವಹಾರ ಮಾಡಲಿಕ್ಕೆ ನೋಡಿ ಅದನ್ನು ಹೇಳಿ ಸುಷುಪ್ತಿ ಬೋಧ ಮೋಹ ಸ್ವವಶ ತದ್ವಶಂ ಸದಾ ಅಂದರೆ ಸುಷುಪ್ತಿ ಬೋಧ ಸ್ವವಶ ತದ್ವಶಂ ಸದಾ ಜೀವಂ ನಯತಿ ಜೀವೇಶು ನಾಣ್ಯಕರ್ತಾಸ್ಯ ಕಷ್ಟ ಅಂದರೆ ಸೇವಚ ಕರ್ಮಾನುಸ್ಮೃತಿಭ್ಯ ಎಂಬ ಸೂತ್ರ ಕಿಂಚಿನ ವ್ಯಾಖ್ಯಾನ ಮಾಡ್ತಾರೆ ಕನ್ನಡ ಮಜಾ ಇದೆ. ಈಗ ಸುಷುಪ್ತಿ ಬೋಧ ಮೋಹಾಂಶ. ಹೀಗೆ ಸುಷುಪ್ತಿ ಅಂದ್ರೆ ನಿದ್ರಾ, ಬೋಧ ಅಂದ್ರೆ ಜಾಗ್ರತ, ಮೋಹಾಂಶ ಅಂದ್ರೆ ಮೋಹ ಬೋಧಾಂಶ ಅಂತ ಬೇಡ. ಸ್ವವಶಸ್ತದ್ವಶಂ ಸದಾ, ದೇವರು ತನ್ನ ವಶದಲ್ಲೇ ಜೀವನನ್ನು ತನ್ನ ವಶದಲ್ಲಿ ಇಟ್ಟುಕೊಂಡು ಜೀವಂ ನಯತಿ ಜೀವೇಶ, ಜೀವನಿಗೆ ಒಡೆಯನಾದ ಪರಮಾತ್ಮ ಜೀವಂ ನಯತಿ. ನಾಣ್ಯ ಕರ್ತಾಸ್ಯ ಕಷ್ಟ, ಕೊನೆಗೆ ಎಲ್ಲ ಅವಸ್ಥೆಗಳನ್ನು ತೋರಿಸ್ತಕ್ಕಂಥವನು ಅನ್ಯ ಕಷ್ಟ, ಇನ್ನೊಬ್ಬರ ಯಾರು ಇಲ್ಲ. ಇಷ್ಟು ಈ ಅನುವ್ಯಾಖ್ಯಾನ ಸಾಕು. ಜೀವಂ ನಯತಿ, ಯಾರು ಜೀವೇಶ ನಯತಿ. ಇವೆಲ್ಲ ಅತಃ ಅನ್ಯ ಕರ್ತ ಅಸ್ಯ ಕಶ್ಚನ ನ. ಈ ಅವಸ್ಥಾಗಳವಲ್ಲ, ಅದು ನಾವು ಎಚ್ಚರಿಕೆ ಇದ್ದಾಗೋ ದೇವರ ಅನುಗ್ರಹದಿಂದ ಎಚ್ಚರಿಕೆ ಇದ್ದೇವೆ. ಮಲ್ಕೊಂಡಾಗಲೋ ಅವನ ಅನುಗ್ರಹದಲ್ಲಿ ನಿಂತು ಹತ್ತದೆ, ನಿಂತು ಹತ್ತಂಗಂದೆ. ಮೋಹಾವಸ್ಥಾ ಬರೋದು ಅವನ ವಿಶೇಷ ಇಚ್ಛೆಯಿಂದೇ ಬರ್ತದೆ, ಸ್ವಪ್ನವನ ಇಚ್ಛೆಯಿಂದೇ ಬರ್ತದೆ. ಆ ಕಾರಣ ಈ ಎಲ್ಲ ಸಮಾಧ್ಯವಸ್ಥೆ, ಈ ಎಲ್ಲ ಅವಸ್ಥೆಗಳು ಅವುಗಳನ್ನು ನಿಯಂತ್ರಣ ಮಾಡುವ ಯಾರಾದರೂ ಪರಮಾತ್ಮನೇ ಆಗಿರ್ತಾರೆ. ನಾವು ಸ್ವತಂತ್ರರಾಗಿರ್ತಾರೆ, ನಾವು ಸ್ವತಂತ್ರರಾಗಿರ್ತಾರೆ. ಆ ಪರಮಾತ್ಮನ ಮಹಿಮೆ ಅತ್ಯದ್ಭುತ. ಅಂಥ ಅತ್ಯದ್ಭುತವಾದಂಥ ಮಹಿಮೆಯ ಏಕದೇಶ ನಮ್ಮ ಮೇಲೆ
ಯಾವಾಗಲೂ ಇರುವುದರಿಂದ ನಾವು ಜೀವಂತಿದ್ವಿ ಅಂತ ದೇವರ ಭಕ್ತಿಯನ್ನು ಮಾಡಬೇಕು. ಭಗವದ್ ಭಕ್ತಿಗೆ ಕಾರಣ ಯಾವುದು? ಮಹಾಮಹಿಮೆ. ದೇವರ ಮಹಿಮೆ ಅಂದರೆ ಅದು. ಇದೆಲ್ಲ ನಾವು ಮಾಡ್ತೀವ ಗೊತ್ತಾ? ಸ್ವಪ್ನ ಬೇಡಪ್ಪ, ಇವತ್ತು ನಂಗೆ ಸ್ವಪ್ನ ಬೇಡ ಸಂಕಲ್ಪ ಮಾಡಿಕೊಡಿ ಸಿಕ್ಕಿಲ್ಲ. ಅದರಿಂದ ಸ್ವಪ್ನಾವಸ್ಥೆ ಆಗಿದೆ, ನಿದ್ರಾವಸ್ಥೆ. ನಾನು ನಿದ್ದೆ ಮಾಡ್ಕೊಂಡು ಅನ್ಕೊಡ್ರಿ ನಿದ್ದೆ ತಂಗೆ. ನಾನು ಮೂರ್ಛಿತನಾಗಬೇಕು ಅಂತ ಮೂರ್ಛ ಆಗಂಗಿಲ್ಲ, ಮೂರ್ಛ ಬರೋಳ್ಳಕ್ಕೆ ಬರೋದು. ಮತ್ತಿನ್ನು ಜಾಗೃತ ಅವಸ್ಥೆ ಒಳಗಂತೂ ನಾವು ಎಷ್ಟು ಸ್ವತಂತ್ರ ಗೊತ್ತಾಗ್ಯಾರ. ಹೀಗೆ ಎಲ್ಲ ಅವಸ್ಥೆಗಳನ್ನು ನಾವು ಸ್ವತಂತ್ರರಾಗಿದ್ದರಿಂದ, ಅವನೊಬ್ಬನೇ ಸ್ವತಂತ್ರನಾಗಿದ್ದರಿಂದ, ಅವನೇ ಮಹಾಮಹಿಮನಾಗಿದ್ದರಿಂದ, ಅವನಲ್ಲಿ ಮಹಾಭಕ್ತಿಯನ್ನು ಮಾಡಿ ಮೋಕ್ಷ ಪಡೆಯುವುದು ನಮ್ಮೆಲ್ಲರ ಕರ್ತವ್ಯ ಅಂತ ಇಲ್ಲಿಗೆ ಮುಗಿಸ್ತಾರೆ. ಮುಂದಿನ ನಸ್ಥಾನ ತೋಪಿ ಅಧಿಕಾರಲ್ಲ. ಹರೇ ನಮಃ.